ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಮೊದಲನೆಯ ಸ್ಕಂದದ 8ನೆಯ ಅಧ್ಯಾಯದ 2ನೆಯ ಭಾಗವನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಕುಂತಿ ಮಹಾರಾಣಿಯ ಪ್ರಾರ್ಥನೆಯ ಉಳಿದಂತಹ ಭಾಗವನ್ನ ಇವತ್ತು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತ ಕನ್ನಡದಲ್ಲಿ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತ ಇದು ಶ್ರೀಲ ಪ್ರಭುಪಾದರ ಒಂದು ಬೋಧನೆಗಳ ಆಧಾರದ ಮೇಲೆ ನಡೀತಾ ಇದೆ. ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರು ನಮ್ಮ ದೇವಸ್ಥಾನದ ಅನೇಕ ಸೇವೆಗಳು ಈ ಒಂದು ವೆಬ್ಸೈಟ್ ನಲ್ಲಿ ಲಭ್ಯ ಇದೆ. ದೇವಸ್ಥಾನದ ನಿರ್ಮಾಣ ಕಾರ್ಯವು ಕೂಡ ಮುಗಿಯುವ ಒಂದು ಹಂತದಲ್ಲಿದೆ. ಇದೇ ಬರುವ ಆಗಸ್ಟ್ 19ನೇ ತಾರೀಕಿಗೆ ದೇವಸ್ಥಾನದ ಉದ್ಘಾಟನೆಯು ಕೂಡ ನಡೆಯಲಿಕ್ಕಿದೆ. ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಮಂಗಳೂರಿನ ಕುಳಾಯಿಯ ಸ್ಥಳದಲ್ಲಿರುವಂತಹ ಈ ಒಂದು ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂದಿರಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತದ ಪ್ರತಿ ತಮ್ಮಲ್ಲಿ ಇಲ್ಲದೆ ಇದ್ರೆ ದಯವಿಟ್ಟು ಇದನ್ನ ಖರೀದಿ ಮಾಡಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ವೆಬ್ಸೈಟ್ ನಲ್ಲಿ ಕೂಡ ಇದರ ಲಿಂಕ್ ಲಭ್ಯ ಇದೆ. ಕನ್ನಡ, ಇಂಗ್ಲಿಷ್ ಇನ್ನು ಅನೇಕ ಭಾಷೆಗಳಲ್ಲಿ ಇದು ಲಭ್ಯ ಇದೆ. ಇವತ್ತಿನ ದಿನದ ವಿಚಾರ ಮೊದಲನೆಯ ಸ್ಕಂದದ 8ನೆಯ ಅಧ್ಯಾಯ ಭಾಗ 2 ಅಂದ್ರೆ 26ನೆಯ ಶ್ಲೋಕದಿಂದ ಕೊನೆಯ 52ನೆಯ ಶ್ಲೋಕದವರೆಗೆ ಇವತ್ತು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ನಮ್ಮ ಅಧ್ಯಯನವನ್ನ ಈಗ ನಾವು ಮುಂದುವರಿಸೋಣ. ಕುಂತಿ ಮಹಾರಾಣಿಯ ಪ್ರಾರ್ಥನೆಯಲ್ಲಿ ಒಟ್ಟು ಇರುವಂತಹ 18ರಿಂದ 43 ಶ್ಲೋಕಗಳೇನಿದೆ ಅದರಲ್ಲಿ ಮೊದಲ 25ನೆಯ ಶ್ಲೋಕದವರೆಗೆ ನಾವು ಈಗಾಗಲೇ ನೋಡಿದ್ದೇವೆ. ಒಟ್ಟು 8 ಶ್ಲೋಕಗಳು. ಮೊದಲ ಭಾಗದಲ್ಲಿ ಭಗವಂತನನ್ನ ಹೇಗೆ ಅರಿಯುವಂತಹದ್ದು ಅಂತ ಹೇಳಿ 3 ಶ್ಲೋಕಗಳಲ್ಲಿ ಹೇಳಿದ್ರೆ, ನಂತರದ 5 ಶ್ಲೋಕಗಳಲ್ಲಿ ಕುಂತಿ ಮಹಾರಾಣಿ ತನ್ನ ಸೌಭಾಗ್ಯದ ಕುರಿತಾಗಿ ತಿಳಿಸಿಕೊಡ್ತಾಳೆ, ವಿವರಿಸ್ತಾಳೆ. ಇನ್ನು ಮುಂದಿನ ಭಾಗ ಒಟ್ಟು 6 ವಿಭಾಗಗಳಿವೆ. ಅದರಲ್ಲಿ 2 ಆಗಿದೆ, ಇನ್ನು 4 ಬಾಕಿ ಇದೆ. ಭಗವಂತನ ಹತ್ತಿರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಇರಬೇಕಾದಂತಹ ಒಂದು ಲಕ್ಷಣಗಳು, ಅರ್ಹತೆಗಳು ಯಾವುದು ಅನ್ನೋದನ್ನ ಇಲ್ಲಿ ಕುಂತಿ ಮಹಾರಾಣಿ ತಿಳಿಸ್ತಾಳೆ. ಯಾವ ಅರ್ಹತೆಗಳಿದ್ರೆ ಭಗವಂತನ ಹತ್ರ ಹೋಗಬಹುದು, ಮತ್ತೆ ಯಾವುದು ನಮ್ಮನ್ನ ಭಗವಂತನಿಂದ ದೂರ ಮಾಡ್ತದೆ, ಈ ವಿಚಾರವನ್ನ ಇಲ್ಲಿ ಕುಂತಿ ಮಹಾರಾಣಿಯು ನಮಗೆ 26ನೆಯ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾಳೆ. ಅದೇನು ಅನ್ನೋದನ್ನ ಈಗ ನಾವು ನೋಡೋಣ. ಜನ್ಮೈಶ್ವರ್ಯ ಶ್ರುತ ಶ್ರೀಭಿರ್ ಏದಮಾನಮದ ಪುಮಾನ್ ನೈವರ್ಹತ್ಯಭಿಧಾತುಂ ವೈ ತ್ವಾಮ ಕಿಂಚನ ಗೋಚರಂ. ಪುಸ್ತಕ ಇದ್ದವರು ದಯವಿಟ್ಟು ಅದನ್ನು ತೆರೆಯಿರಿ. ಇದರ ಅನುವಾದವನ್ನ ಶ್ರೀಲ ಪ್ರಭುಪಾದರು ಈ ರೀತಿಯಾಗಿ ಕೊಡ್ತಾರೆ. ಶ್ರೀಲ ಪ್ರಭುಪಾದ ಕಿ ಜೈ. ಓ ನನ್ನ ಪ್ರಭುವೇ, ಐಹಿಕವಾಗಿ ರಿಕ್ತರಾದವರು ಮಾತ್ರ ನಿನ್ನನ್ನು ಸುಲಭವಾಗಿ ಸಮೀಪಿಸಬಲ್ಲರು. ಐಹಿಕ ಪ್ರಗತಿಯ ಹಾದಿಯಲ್ಲಿ ಇರುವವರಿಗೆ, ಎಂದರೆ ಗೌರವಾನ್ವಿತ ಕುಟುಂಬದಲ್ಲಿ ಜನನ, ಮಹಾ ಸಂಪತ್ತು, ಉನ್ನತ ಶಿಕ್ಷಣ, ದೈಹಿಕ ಸೌಂದರ್ಯ
ಇವುಗಳ ಮೂಲಕ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುವವರಿಗೆ ನಿನ್ನನ್ನು ಪ್ರಾಮಾಣಿಕ ಭಾವದಿಂದ ಸಮೀಪಿಸಲು ಸಾಧ್ಯವಿಲ್ಲ. ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಅಂತೇಳಿ 4 ರೀತಿಯ ಜನಗಳು ಭಗವಂತನ ಹತ್ರ ಬರ್ತಾರೆ ಅಂತ ಹೇಳ್ತಾರೆ. ಇದ್ದಾಗ ಅಥವಾ ಜೀವನದಲ್ಲಿ ಸೋತು ಹೋದಾಗ ವ್ಯಕ್ತಿಯು ಭಗವಂತನನ್ನು ನೆನೆಯುವುದು ಸುಲಭವಾಗುತ್ತದೆ. ಆ ಭಗವಂತನನ್ನು ನೆನೆಯಲಿಕ್ಕೆ ಬೇಕಾದಂತಹ ಆ ಒಂದು ದೈನ್ಯತೆ ಆ ವ್ಯಕ್ತಿಯಲ್ಲಿ ಕಂಡು ಬರ್ತದೆ. ಆದರೆ ತುಂಬಾ ಸಂತೋಷದಲ್ಲಿ ಅವನು ಎಲ್ಲ ಸವಲತ್ತುಗಳನ್ನು ಹೊಂದಿರುವಂತಹ ವ್ಯಕ್ತಿ ಅಷ್ಟೊಂದು ದೈನ್ಯತೆಯನ್ನ ಭಗವಂತನಲ್ಲಿ ಹೊಂದಿರುವುದಿಲ್ಲ. ಹಾಗಾಗಿ ಈ ಉತ್ತಮ ಕುಟುಂಬ, ಸಂಪತ್ತು, ಶಿಕ್ಷಣ, ಚೆಲುವು ಇವುಗಳೆಲ್ಲ ವ್ಯಕ್ತಿಗೆ ಒಂದು ರೀತಿಯಾದಂತಹ ಅಹಂಕಾರವನ್ನು ತಂದಿಡಬಹುದು. ಹಾಗಾಗಿ ಇವುಗಳು ನಮ್ಮನ್ನ ಭಗವಂತನಿಂದ ದೂರ ಮಾಡುವಂತಹ ವಿಚಾರಗಳು ಅಂತ ಹೇಳಿ ಇಲ್ಲಿ ಕುಂತಿ ಮಹಾರಾಣಿ ತಿಳಿಸಿದ್ದಾಳೆ. ಭಗವಂತನನ್ನೇ ಯಾರು ನಂಬಿದ್ದಾರೋ ಅವರಿಗೆ ಭಗವಂತನೇ ಸಂಪತ್ತು. ಆದ್ರೆ ಉಳಿದವರಿಗೆ ಆ ಹಿಂದಿನ ಸಂಪತ್ತುಗಳು, ಜನ್ಮ ಇರ್ಬೋದು, ಐಶ್ವರ್ಯ ಇರ್ಬೋದು, ಶ್ರುತಾಶ್ರೀ ಇವುಗಳೆಲ್ಲ ಅವರಿಗೆ ಸಂಪತ್ತಾದ್ರೆ ಯಾರು ಭಗವಂತನ ಭಕ್ತರಾಗಿದ್ದಾರೋ ಅವರ ಒಂದು ಏನು ಸಂಪತ್ತಿದೆ ಅದು ಭಗವಂತನೇ ಆಗಿದ್ದಾನೆ. ಇಲ್ಲಿ ಕಿಂಚನ ಅಥವಾ ಕಿಂಚನ ವಿತ್ತಾಯ ಅಂತ ಹೇಳಿದ್ರೆ ಐಹಿಕವಾಗಿ ಬಡವರಾಗಿರುವಂತಹ ವ್ಯಕ್ತಿಗಳು. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತಯೇ ನಮಃ. ಅನುವಾದ: ಲೌಕಿಕವಾಗಿ ದರಿದ್ರರಾದವರ ಸೊತ್ತು ಎನಿಸಿದ ನಿನಗೆ ನನ್ನ ಪ್ರಣಾಮಗಳು. ಪ್ರಕೃತಿಯ ಲೌಕಿಕ ಗುಣಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳೊಂದಿಗೆ ನಿನಗೆ ಯಾವ ಸಂಬಂಧವೂ ಇಲ್ಲ. ನೀನು ಸ್ವಯಂ ತೃಪ್ತ, ಆದ್ದರಿಂದಲೇ ನೀನು ಅತ್ಯಂತ ಶಾಂತ ಮತ್ತು ಅದ್ವೈತಿಗಳ ಪ್ರಭು. ಯಾರಲ್ಲಿ ಭೌತಿಕವಾದಂತಹ ಸಂಪತ್ತಿರುವುದಿಲ್ವೋ, ಯಾರು ಭಗವಂತನ ಭಕ್ತಿಯನ್ನ ಮಾಡಿರ್ತಾರೋ ಅವರಲ್ಲಿರುವಂತಹ ಅಮೂಲ್ಯವಾದ ನಿಧಿ ಏನು ಅಂತ ಹೇಳಿದ್ರೆ ಭಗವಂತನ ಕುರಿತಾಗಿ ಅವರಿಗಿರುವಂತಹ ಭಕ್ತಿ. ಆ ಭಗವಂತನ ಜೊತೆಗೆ ಈ ಭಕ್ತರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಹೊಂದಿರ್ತಾರೆ ಅನ್ನೋದನ್ನ ಇಲ್ಲಿ ಒಂದೊಂದಾಗಿ ಪಟ್ಟಿ ಮಾಡ್ತಾ ಹೋಗ್ತಾರೆ. ಅಕಿಂಚನ ಭಕ್ತರು ಭಗವಂತನ ಪ್ರೇಮಧನವನ್ನ ಹೊಂದಿರ್ತಾರೆ, ಕೃಷ್ಣ ಪ್ರೇಮವನ್ನ ಅವರು ಹೊಂದಿರ್ತಾರೆ. ಹಾಗೆ ನಿವೃತ್ತ ಗುಣವೃತ್ತೆ, ಭೌತಿಕ ತ್ರಿಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ ಏನಿದೆ ಇವುಗಳಿಂದ ಇವರು ಸ್ವಲ್ಪವೂ ಕೂಡ ಬಾಧಿತರಾಗಿರುವುದಿಲ್ಲ. ಆತ್ಮರಾಮಾಯ, ಸ್ವಯಂ ತೃಪ್ತರಾಗಿರುತ್ತಾರೆ. ಭಗವಂತನು ಕೂಡ ಸ್ವಯಂ ತೃಪ್ತನಾಗಿದ್ದಾನೆ. ಅವನಿಗೆ ಹೊರಗಿನಿಂದ ಏನನ್ನೂ ಕೂಡ ಪಡೆಯುವಂತಹ ಅವಶ್ಯಕತೆ ಇಲ್ಲ. ಅವನು ಯಾವಾಗಲೂ ಸಂತೋಷವಾಗಿಯೇ ಇರ್ತಾನೆ. ನಮ್ಮ ಚಟುವಟಿಕೆಗಳು ಆ ಭಗವಂತನ ಸಂತೋಷವನ್ನ ನಿರ್ಧರಿಸುವುದಿಲ್ಲ. ಹಾಗೆ ಶಾಂತಾಯ, ಭಗವಂತನು ಯಾವಾಗಲೂ ಶಾಂತನಾಗಿರ್ತಾನೆ. ಭಗವಂತ ನಮ್ಮ ಎಲ್ಲ ತಪ್ಪುಗಳನ್ನು ಕೂಡ ಕ್ಷಮಿಸ್ತಾನೆ. ನಾವು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಮತ್ತೆ ಮತ್ತೆ ನಮಗೆ ಅವಕಾಶವನ್ನ ಕೊಡ್ತಾ ಶಾಂತನಾಗಿ ಅದನ್ನು ನಮ್ಮ ಆ ಒಂದು ನಾವು ಯಾವಾಗ ಭಗವಂತನ ಹತ್ತಿರ ಹೋಗ್ತೇವೆ ಅನ್ನುವುದನ್ನ ಭಗವಂತನು ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸಿ ಅದಕ್ಕೆ ಅವಕಾಶವನ್ನ ಮತ್ತೆ ಮತ್ತೆ ಮಾಡಿಕೊಡ್ತಾ ಇರ್ತಾನೆ. ಹಾಗೆ ಕೈವಲ್ಯ ಪತೆಯೇ, ಯಾರು ಕೈವಲ್ಯ ಮುಕ್ತಿಯನ್ನ ಬಯಸ್ತಾರೋ ಅವರಿಗೆ ಆ ಮುಕ್ತಿಯನ್ನ ಕೊಡುವವನು ಕೂಡ ಭಗವಂತನೇ ಆಗಿದ್ದಾನೆ. ಈ ರೀತಿ ಅಕಿಂಚನ ಭಕ್ತರು ಯಾರಿದ್ದಾರೆ ಅವರನ್ನ ಭಗವಂತ ರಕ್ಷಣೆ ಮಾಡ್ತಾನೆ. ಭಗವಂತನ ಮೇಲಿನ ಪ್ರೀತಿಯೇ, ಭಗವಂತನ ಮೇಲಿನ ಪ್ರೇಮವೇ ಅವರ ಒಂದು ಸಂಪತ್ತಾಗಿರ್ತದೆ. ಭಗವಂತನನ್ನೇ ತಮ್ಮ ಸಂಪತ್ತು ಅಂತ ಹೇಳಿ ತಿಳ್ಕೊಂಡಿರುವಂತಹ ಭಕ್ತರು ಯಾರಿದ್ದಾರೆ ಅವರಿಗೆ ಭಗವಂತನ ಬಿಟ್ರೆ ಯಾರೂ ಇರುವುದಿಲ್ಲ. ಆದ್ರೆ ಭಗವಂತನನ್ನು ತಿಳಿಯದವರು, ಭಗವಂತನ ಭಕ್ತಿಯನ್ನ ಮಾಡದವರು, ಅವರು ಹೇಗೆ ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ? ಅದು ಕಾಲನ ರೂಪದಲ್ಲಿ. ಪ್ರತಿಯೊಬ್ಬರು ಕೂಡ ದೇವರನ್ನ ನೋಡ್ತಾರೆ. ಒಂದ ಭಕ್ತಿಯನ್ನ ಮಾಡಿ ಭಗವಂತನನ್ನ ಕಾಣುವುದು, ಅಥವಾ ತಮ್ಮ ಸಾವಿನ ಸಮಯದಲ್ಲಿ ಆ ಕಾಲನಾಗಿ ಭಗವಂತ ಅವರ ಮುಂದೆ ಬಂದು ನಿಲ್ತಾನೆ. ಮನ್ಯೇತಾಂ ಕಾಲಮೀಶಾನಂ ಅನಾದಿನಿಧನಂ ವಿಭುಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿಥ ಕಲಿಹಿ. ನನ್ನ ಪ್ರಭುವೆ, ಭಗವಂತನಾದ ನಿನ್ನನ್ನು ಅನಂತ ಕಾಲನೆಂದು, ಪರಮನಿಯಾಮಕನೆಂದು, ಅನಾದಿ ಅನಂತನೆಂದು, ಸರ್ವವ್ಯಾಪಿಯೆಂದು ನಾನು ತಿಳಿಯುತ್ತೇನೆ. ನೀನು ಎಲ್ಲರಿಗೂ ಸಮಾನವಾಗಿ ಅನುಗ್ರಹಿಸುತ್ತೀಯೆ. ಜೀವಿಗಳ ನಡುವಣ ಭಿನ್ನಾಭಿಪ್ರಾಯಕ್ಕೆ ಸಾಮಾಜಿಕ ವ್ಯವಹಾರಗಳೇ ಕಾರಣ.
ಭಗವಂತ ಯಾವತ್ತೂ ಕೂಡ ಯಾರಿಗೂ ಪಕ್ಷಪಾತವನ್ನ ಮಾಡುವುದಿಲ್ಲ. ಅವನು ಎಲ್ಲರಿಗೂ ಕೂಡ ಸಮಾನನಾಗಿರ್ತಾನೆ. ಭಗವಂತನಿಗೆ ಆದಿಯಾಗಲಿ ಅಂತ್ಯವಾಗಲಿ ಇರುವುದಿಲ್ಲ. ಅವನು ದುಷ್ಟರಿಗೆ ಶಿಕ್ಷೆಯನ್ನು ನೀಡಲಿಕ್ಕೆ, ಶಿಷ್ಟರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಭೂಮಿಗೆ ಅವತರಿಸಿ ಬರ್ತಾನೆ. ನಾನಾ ರೀತಿಯಾದಂತಹ ಅವತಾರಗಳನ್ನು ಆತನು ತಾಳುತ್ತಾನೆ. ಭಗವಂತನ ಜನ್ಮ ಏನಿದೆ, ಆ ಜನ್ಮದ ಕುರಿತಾಗಿ ಇಲ್ಲಿ ತಿಳಿಸಿಕೊಡುತ್ತಾರೆ. ಭಗವಂತನ ಬಗ್ಗೆಯೇ ನಮಗೆ ಭಿನ್ನಾಭಿಪ್ರಾಯಗಳು ಇದ್ರೆ ಆಗ ಆ ಸತ್ಯವನ್ನ ಯಾರು ಸರಿಯಾಗಿ ತಿಳಿಸಿಕೊಳ್ಳಲಿಕ್ಕೆ ಸಾಧ್ಯ? ಈಗ ಎಲ್ಲವನ್ನು ಕೂಡ ಭಗವಂತನು ಹೇಳಿದ್ರೆ ಅದನ್ನು ನಾವು ವೇದವಾಕ್ಯ ಅಂತ ಹೇಳಿ ಪರಿಗಣಿಸ್ತೇವೆ. ಆದ್ರೆ ಅದರಲ್ಲಿಯೂ ಕೂಡ ಏನಾದ್ರೂ ಭಿನ್ನಾಭಿಪ್ರಾಯಗಳು ಬಂದಾಗ ಅದನ್ನು ಯಾರು ನಿರ್ಧರಿಸ್ತಾರೆ ಅನ್ನೋದನ್ನ ಇಲ್ಲಿ 29ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ನ ವೇದ ಕಶ್ಚಿತ್ ಭಗವನ್ ಚಿಕೀರ್ಷಿತಂ ತವೇಹ ಮಾನಸ್ಯ ನೃಣಾಂ ವಿಡಂಬನಂ ನಾಯಸ್ಯ ಕಶ್ಚಿತ್ ದೈತೋಸ್ತಿ ಕರ್ಹಿ ಚೇತ್ ದ್ವೇಷ್ಯಶ್ಚ ಯಸ್ಮಿನ್ ವಿಷಮಾಮತಿರ್ನೃಣಾಂ. ಓ ನನ್ನ ಪ್ರಭುವೇ, ನಿನ್ನ ದಿವ್ಯ ಲೀಲೆಗಳನ್ನು ಯಾರೂ ಅರಿಯಲಾರರು, ಏಕೆಂದರೆ ಅವು ಒಬ್ಬ ಸಾಮಾನ್ಯ ಮನುಷ್ಯನ ಲೀಲೆಗಳಂತೆ ಕಾಣುತ್ತವೆ. ಆದ್ದರಿಂದಲೇ ತಪ್ಪು ಗ್ರಹಿಕೆಗೆ ಅವಕಾಶ ಮಾಡಿಕೊಡುತ್ತವೆ. ನೀನು ಯಾವ ವಸ್ತುವನ್ನು ಪ್ರೀತಿಸುವುದೂ ಇಲ್ಲ, ಹಾಗೆಯೇ ದ್ವೇಷಿಸುವುದೂ ಇಲ್ಲ. ಜನ ನಿನ್ನನ್ನು ಪಕ್ಷಪಾತಿ ಎಂದು ಕಲ್ಪಿಸಿಕೊಳ್ಳುತ್ತಾರೆ ಅಷ್ಟೇ. ಭಗವಂತನನ್ನ ಪಕ್ಷಪಾತಿ ಅಂತೇಳಿ ಜನರು ಕಲ್ಪಿಸಿಕೊಳ್ಳುವಂಥದ್ದು. ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದಾಗ ಅದರಲ್ಲಿರುವಂತಹ ಅದನ್ನು ನಾವು ಯಾವ ರೀತಿಯಾಗಿ ಕಾಣ್ತೇವೆ ಅನ್ನೋದು ನಮ್ಮೊಳಗಿನ ಆ ಒಂದು ಶುದ್ಧತೆ ಅಥವಾ ಆ ಒಂದು ಕಲ್ಮಶ ಏನು ಇದೆ ಅದರ ಮೇಲೆ ಅದು ಒಂದು ಪ್ರಭಾವಕ್ಕೆ ಒಳಗಾಗುತ್ತದೆ. ಹೀಗೆ ಆ ಭಗವಂತನ ಚಟುವಟಿಕೆಗಳು ಅವು ಅಚಿಂತ್ಯವಾಗಿರುವಂತಹದ್ದು. ಅವನು ಪಕ್ಷಪಾತ ಮಾಡಿದ ಹಾಗೆ ಕಾಣುತ್ತದೆ. ತನ್ನ ಭಕ್ತರಿಗೆ ಮಾತ್ರ ಅವನು ಸಹಾಯವನ್ನ ಮಾಡ್ತಾನೆ, ಬೇರೆಯವರಿಗೆ ಸಹಾಯ ಮಾಡುವುದಿಲ್ಲ ಅಂತೇಳಿ. ಆದರೆ ಭಕ್ತರು ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿರುವುದರಿಂದಾಗಿ ಅವರಿಗೆ ಸಹಾಯವನ್ನ ಮಾಡುವಂತದ್ದು ಅದು ಭಗವಂತ ತನ್ನ ಕರ್ತವ್ಯ ಅಂತ ಹೇಳಿ ಅಂದುಕೊಂಡು ಮಾಡ್ತಾನೆ. ಯೋಗಕ್ಷೇಮಂ ವಹಾಮಿಹಂ. ಯಾರು ಭಕ್ತಿಗೆ ಬರುವುದಿಲ್ಲ ಅಂತ ಹೇಳಿ ನಿರ್ಧರಿಸಿದ್ದಾರೋ ಅವರು ಭಗವಂತನಿಂದ ಈ ರೀತಿಯಾದಂತಹ ನೇರವಾದ ಅನುಗ್ರಹವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪಕ್ಷಪಾತ ಅನ್ನುವಂಥದ್ದು ಭಗವಂತನ ಭಕ್ತಿಯನ್ನ ಮಾಡುವುದರಲ್ಲಿ ಜನರು ಎಲ್ಲರೂ ಕೂಡ ಅದನ್ನ ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೆ ನಾನಾ ಕಾರಣಗಳಿರುತ್ತವೆ. ಹಾಗಾಗಿ ಅದನ್ನು ಸ್ವೀಕರಿಸದೇ ಇರುವ ಕಾರಣಕ್ಕಾಗಿ ಜೀವಿಯು ಕಷ್ಟಗಳನ್ನ ಪಡ್ತಾ ಹೋಗ್ತಾನೆ, ತಾಪತ್ರಯಗಳು ಬರ್ತಾ ಹೋಗ್ತವೆ. ಯಾವಾಗ ಭಗವಂತನಿಂದ ನಾವು ವಿಮುಖ ಆಗ್ತೇವೋ ಆಗ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂತಹ ಕಷ್ಟಗಳು ಬರ್ತವೆ. ಈ ರೀತಿ ಆ ಭಗವಂತನ ಅಚಿಂತ್ಯವಾದಂತಹ ಲಕ್ಷಣವನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ವಿವರಿಸಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಭಗವಂತನನ್ನ ಪಕ್ಷಪಾತಿ ಅಂತ ಹೇಳುವುದಿಲ್ಲ? ಯಾಕಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾದ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಸೂರ್ಯದೇವ ಆತನು ಎಲ್ಲರಿಗೂ ಕೂಡ ಸಮಾನವಾಗಿ ಬೆಳಕು ಗಾಳಿಯನ್ನ ಕೊಡ್ತಾನೆ, ಗಾಳಿ ಮತ್ತು ಶಾಖವನ್ನ ಕೊಡ್ತಾನೆ. ಗಾಳಿ ಬೀಸ್ಲಿಕ್ಕೆ ಕೂಡ ಸೂರ್ಯನ ಬಿಸಿಲೇ ಕಾರಣವಾಗಿರುತ್ತದೆ. ಉಷ್ಣಾಂಶದಲ್ಲಿ ಬರುವಂತಹ ವೈಪರೀತ್ಯಗಳು ಗಾಳಿಯು ಬೀಸುವ ಹಾಗೆ ಮಾಡ್ತದೆ. ಆದ್ರೆ ಕುರುಡರಿಗೆ ಸೂರ್ಯನು ಕಾಣುವುದಿಲ್ಲ. ಒಬ್ಬ ವ್ಯಕ್ತಿ ಕಣ್ಣು ಕಾಣದೇ ಇದ್ರೆ ಅವನಿಗೆ ಎಷ್ಟೇ ಬೆಳಕಿದ್ರೂ ಕೂಡ ಆ ಬೆಳಕಿನ ಮುಖಾಂತರವಾಗಿ ವಸ್ತುಗಳನ್ನು ನೋಡುವಂತಹ ಶಕ್ತಿ ಆತನಿಗೆ ಇರುವುದಿಲ್ಲ. ಹೀಗೆ ಕುರುಡರಿಗೆ ಅವುಗಳು ಈ ಪ್ರಪಂಚ ಸರಿಯಾಗಿ ಕಾಣುವುದಿಲ್ಲ. ಆ ಭಗವಂತನು ಮಾಡಿದಂತಹ ಕಾರ್ಯಗಳು ಆತನಿಗೆ ಕಾಣುವುದಿಲ್ಲ. ಹಾಗೆ ಕೆಲವೊಂದು ಹರಳುಗಳು ನೆಲದಲ್ಲಿರುವಂತಹದ್ದು ಅದು ಸೂರ್ಯನ ಬೆಳಕನ್ನ ಪ್ರತಿಫಲಿಸ್ತದೆ. ಹಾಗೆ ಪ್ರತಿಫಲಿಸುವ ಮುಖಾಂತರ ಅದು ಇನ್ನಷ್ಟು ಮತ್ತಷ್ಟು ಒಂದು ಬೆಳಕನ್ನ ಹೆಚ್ಚು ಹೆಚ್ಚು ಪಸರಿಸ್ತಾ ಹೋಗುತ್ತದೆ. ಹಾಗೆ ಚಕ್ರವಾಕ ಪಕ್ಷಿಯು ಒಂದು ಸೂರ್ಯನ ಬೆಳಕನ್ನ ಕಂಡು ಆನಂದವನ್ನ ಪಡುತ್ತದೆ. ಆದ್ರೆ ಕಳ್ಳರಿಗೆ ಮತ್ತು ಗೂಬೆ ಇತ್ಯಾದಿ ಪಕ್ಷಿಗಳಿಗೆ ಈ ಸೂರ್ಯನ ಬೆಳಕು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ. ಯಾಕಂದ್ರೆ ಕಳ್ಳರಿಗೆ ಹಗಲು ಹೊತ್ತಲ್ಲಿ ಹೋಗಿ ಕದೀಲಿಕ್ಕೆ ಸುಲಭ ಆಗುದಿಲ್ಲ. ಅದಕ್ಕೆ ಅವರು ರಾತ್ರಿ ಹೊತ್ತಲ್ಲಿ ತಮ್ಮ ಕಾರ್ಯಗಳನ್ನ ಮಾಡ್ತಾರೆ. ಹಾಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಅವುಗಳಿಗೆ ಕತ್ತಲು ಅಂತ ಹೇಳಿದ್ರೆ ಇಷ್ಟ, ಆದ್ರೆ ಬೆಳಕಿನ ಸಮಯದಲ್ಲಿ ಅವರ ಕಾರ್ಯಚಟುವಟಿಕೆಗಳು ನಡೆಯುವುದಿಲ್ಲ. ಹೀಗೆ ಈ ಎಲ್ಲ ಪಕ್ಷಪಾತಗಳ ಕಾರಣ ಏನು ಅಂತ ಹೇಳಿದ್ರೆ ಆ ವಿಷಯ ವಸ್ತುಗಳಲ್ಲಿರುವಂತಹ ವ್ಯತ್ಯಾಸವಾಗಿದೆ.
ನಮ್ಮ ಗುಣಗಳಿಗೆ ಅನುಗುಣವಾಗಿ ನಾವು ಭಗವಂತನನ್ನು ಕಾಣ್ತೇವೆ ವಿನಃ ಆ ಭಗವಂತನಲ್ಲಿ ಯಾವುದೇ ದೋಷಗಳು ಕೂಡ ಇರುವುದಿಲ್ಲ. ಭಗವಂತನ ಅನೇಕ ಚಟುವಟಿಕೆಗಳು ವಿರೋಧಾತ್ಮಕವಾಗಿ ನಮಗೆ ಕಾಣುತ್ತದೆ. ಯಾವ ರೀತಿಯಾಗಿ ವಿರೋಧಾತ್ಮಕವಾಗಿರ್ತದೆ ಅನ್ನೋದನ್ನ ಇಲ್ಲಿ ಕುಂತಿ ಮಹಾರಾಣಿ ತಿಳಿಸ್ತಾಳೆ. ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯ ಕರ್ತುರಾತ್ಮನಃ ತಿರ್ಯಕ್ ನೃಷಿಷು ಯಾದಸು ತದಂತ್ಯಂತ ವಿಡಂಬನಂ. ಭಗವಂತನ ಒಂದು ಕಾರ್ಯಚಟುವಟಿಕೆಗಳೇನಿದೆ ಅದು ಭಯವನ್ನ ಹುಟ್ಟಿಸುವಂತಹದ್ದು ಮತ್ತು ಭಯವನ್ನ ನಾಶ ಮಾಡುವಂತಹ ಒಂದು ಕಾರ್ಯಚಟುವಟಿಕೆಗಳು ಆಗಿವೆ. ಭಗವಂತನ ಲೀಲೆಗಳು ಅವುಗಳನ್ನು ನಿರಂತರವಾಗಿ ಶ್ರವಣ ಮಾಡುವುದರಿಂದ ನಮ್ಮೊಳಗಿರುವಂತಹ ಈ ಭಯ ಏನಿದೆ ಅದು ದೂರವಾಗುತ್ತದೆ. ಓ ವಿಶ್ವಾತ್ಮನೇ, ನೀನು ನಿಷ್ಕ್ರಿಯನಾಗಿದ್ದರೂ ಕಾರ್ಯಪ್ರವೃತ್ತನಾಗಿರುತ್ತೀಯೇ, ಅದು ದಿಗ್ಭ್ರಮೆಗೊಳಿಸುವಂತಹ ವಿಷಯ. ನೀನೇ ಪ್ರಾಣಶಕ್ತಿ ಮತ್ತು ಅಜಾತನಾಗಿದ್ದೀಯೆ, ಆದರೂ ಜನ್ಮವೆತ್ತುತ್ತೀಯೆ. ಪ್ರಾಣಿವರ್ಗ, ಮಾನವ, ಸಂತ ಹಾಗೂ ಜಲಚರಗಳ ನಡುವೆ ನೀನೇ ಸ್ವತಃ ಆಚರಿಸುವೆ. ನಿಜವಾಗಿ ಇದು ದಿಗ್ಭ್ರಮೆಗೊಳಿಸುವಂತಹದ್ದು. ಇಲ್ಲಿ ಭಗವಂತ ಎಲ್ಲ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅವನಿಗೆ ಯಾವುದೇ ಕ್ರಿಯೆಯ ಅಂಟು ತಾಗುವುದಿಲ್ಲ. ಇದು ಬೇರೆ ಕಡೆ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಭಗವಂತನಲ್ಲಿ ಮಾತ್ರ ಈ ಒಂದು ಗುಣವನ್ನು ನಾವು ಕಾಣಬಹುದು. ಭಗವಂತನ ವಿರೋಧಾತ್ಮಕವಾದಂತಹ ಒಂದು ದಿವ್ಯ ಗುಣ. ಹಾಗೆ ಇಲ್ಲಿ ಕುಂತಿ ಮಹಾರಾಣಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನ ನೆನಪು ಮಾಡಿಕೊಳ್ಳುತ್ತಾಳೆ. 31ನೆಯ ಶ್ಲೋಕದಲ್ಲಿ ಗೋಪ್ಯಾದದೇ ತ್ವಯಿ ಕೃತಾಗಸಿದಾಮ ತಾವತ್ ಯಾತೆ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ನಿನೀಯ ಭಯ ಭಾವನೆಯಾ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಭೀರಪಿ ಯದ್ಬಿಭೇತಿ. ಅನುವಾದ: ನನ್ನ ಪ್ರೀತಿಯ ಕೃಷ್ಣನೇ, ನೀನು ತಪ್ಪು ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿಹಾಕಲು ಹಗ್ಗವನ್ನು ಕೈಗೆತ್ತಿಕೊಂಡಳು. ಗಲಿಬಿಲಿಗೊಂಡ ನಿನ್ನ ಕಣ್ಣುಗಳಲ್ಲಿ ಅಶ್ರುಪ್ರವಾಹವೇ ತುಂಬಿಕೊಂಡಿತು. ಅವು ನಿನ್ನ ಕಣ್ಣುಗಳ ಕಾಡಿಗೆಯ ಕಪ್ಪನ್ನು ತೊಳೆದು ಹಾಕಿದವು. ಭಯಮೂರ್ತಿಯನ್ನು ಭಯಗೊಳಿಸುವ ನೀನೇ ಭಯಗೊಂಡೆ. ಈ ದೃಶ್ಯವು ನನಗೆ ದಿಗ್ಭ್ರಮೆಗೊಳಿಸುತ್ತದೆ. ಇದು ದಾಮೋದರನ ಒಂದು ಲೀಲೆ. ಚತುರ್ಮಾಸದ 4ನೇ ತಿಂಗಳಲ್ಲಿ, ಕಾರ್ತಿಕ ಮಾಸದಲ್ಲಿ ಅಥವಾ ದಾಮೋದರ ಮಾಸದಲ್ಲಿ ಈ ಒಂದು ಸತ್ಯವ್ರತ ಮುನಿಗಳು ಬರೆದಂತಹ ದಾಮೋದರಾಷ್ಟಕವನ್ನು ನಾವು ಹಾಡ್ತೇವೆ. ಅದರಲ್ಲಿ ಆ ದಾಮೋದರನ ಮಹಿಮೆಗಳನ್ನ ತಿಳಿಸಿಕೊಡಲಾಗಿದೆ. ಹೀಗೆ ಒಂದು ಸಲ ಕೃಷ್ಣನು ತಪ್ಪು ಮಾಡಿದಾಗ, ಆತನು ಬೆಣ್ಣೆಯನ್ನು ಕದಿಲಿಕ್ಕೆ ಹೋದಾಗ ಸಿಕ್ಕಾಕಿಕೊಂಡು ತಾಯಿ ಯಶೋದೆ ಆತನನ್ನ ಕಟ್ಟಿ ಹಾಕ್ತಾಳೆ. ಹಾಗೆ ಹಗ್ಗವನ್ನ ಕೈಗೆತ್ತಿಕೊಂಡು ಯಶೋದೆ ಹತ್ತಿರಕ್ಕೆ ಬರ್ತಾ ಇರಬೇಕಾದ್ರೆ ಕೃಷ್ಣ ತುಂಬಾ ದುಃಖಿತನಾಗಿ ಅವನ ಕಣ್ಣುಗಳಿಂದ ಆ ಒಂದು ಭವಪ್ರವಾಹದ ಹಾಗೆ ಆತನು ಶ್ರೀಕೃಷ್ಣನ ಕಣ್ಣುಗಳಿಂದ ಆತನ ಕಣ್ಣೀರು ಬರ್ತಾ ಇದೆ ಆ ತಾಯಿಯನ್ನ ಕಂಡು ಭಯದಿಂದ. ಶ್ರೀಕೃಷ್ಣನ ಒಂದು ಭಯದಿಂದ ಈ ಪ್ರಪಂಚವೇ ನಡೀತಾ ಇದೆ. ಯಸ್ಯಾಜ್ಞೆಯ ಭ್ರಮತಿ ಸಂಭೃತ ಕಾಲಚಕ್ರೋ. ಆ ಕಾಲಚಕ್ರ ನಡೀತಾ ಇರುವಂತದ್ದೇ ಶ್ರೀಕೃಷ್ಣನ ಒಂದು ಆಜ್ಞೆಯ ಪ್ರಕಾರವಾಗಿ. ಅಂತಹ ಶ್ರೀಕೃಷ್ಣನೇ ಒಂದು ಗೋಪಿಯ ಅಥವಾ ಯಶೋದೆಯ ಕೈಯಲ್ಲಿರುವಂತಹ ಒಂದು ಸಣ್ಣ ಬೆತ್ತವನ್ನ ನೋಡಿ ಆತನು ಹೆದರಿಕೊಳ್ತಾ ಇದ್ದಾನೆ. ಇದು ಭಗವಂತನು ತನ್ನ ಭಕ್ತರ ಜೊತೆಗೆ ಮಾಡುವಂತಹ ಪ್ರೀತಿಯ ವಿನಿಮಯವಾಗಿದೆ. ಭಗವಂತನ ಜನ್ಮ ಮತ್ತೆ ಆತನ ಚಟುವಟಿಕೆಗಳನ್ನ ಜನರು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಅದು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ ಅನ್ನೋದನ್ನ ಕುಂತಿ ಮಹಾರಾಣಿ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾಳೆ. ಕೇಚಿದಾಹುರಜಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ. ದೈವಶ್ರದ್ಧೆಯುಳ್ಳ ರಾಜರ ವೈಭವೀಕರಣಕ್ಕಾಗಿ ಅಜಾತನು ಜನ್ಮತೆತ್ತಿದ್ದಾನೆಂದು ಕೆಲವರು ಹೇಳುತ್ತಾರೆ. ಮತ್ತೆ ಕೆಲವರು ತನ್ನ ಅತ್ಯಂತ ಪ್ರಿಯ ಭಕ್ತರಲ್ಲಿ ಒಬ್ಬನಾದ ಯದುರಾಜನನ್ನು ಸುಪ್ರೀತಗೊಳಿಸಲು ಜನಿಸಿದ್ದಾನೆಂದು ಹೇಳುತ್ತಾರೆ. ಮಲೆಯ ಪರ್ವತದಲ್ಲಿ ಶ್ರೀಗಂಧವು ಹೇಗೋ ಹಾಗೆಯೇ ನೀನು ಅವರ ವಂಶದಲ್ಲಿ ಮೈದೋರಿರುವೆ. ಕೃಷ್ಣ ಯಾತಕ್ಕೋಸ್ಕರ ಜನ್ಮವನ್ನು ಎತ್ತಿದ? ಅವನು ಯಾತಕ್ಕೋಸ್ಕರ ಈ ಎಲ್ಲ ಚಟುವಟಿಕೆಗಳನ್ನ ಮಾಡಿದ? ಮೊದಲನೇದ್ದು ದೈವಶ್ರದ್ಧೆಯುಳ್ಳ ರಾಜರ ವೈಭವೀಕರಣ, ಅಥವಾ ಭಗವಂತನನ್ನು ನಂಬಿ ಯಾರೆಲ್ಲ ರಾಜರು ತಮ್ಮ ರಾಜ್ಯಭಾರವನ್ನು ನಡೆಸ್ತಾ ಇದ್ದಾರೋ ಅವರಿಗೆ ಸಾಂತ್ವನವನ್ನ ಕೊಡ್ಲಿಕ್ಕೋಸ್ಕರ, ಮತ್ತೆ ಯಾದವರಿಗೋಸ್ಕರ, ಯಾದವರನ್ನು ಸುಪ್ರೀತಗೊಳಿಸಿಕೋಸ್ಕರ, ಅಥವಾ ಯದುರಾಜ ಅಥವಾ ದೇವಕಿ
ವಸುದೇವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಶ್ರೀಕೃಷ್ಣ ಜನ್ಮವೆತ್ತಿದ ಅಂತ ಹೇಳ್ತಾರೆ. ಆ ಮಲಯ ಪರ್ವತದಲ್ಲಿ ಯಾವ ರೀತಿಯಾಗಿ ಶ್ರೀಗಂಧವು ಹುಟ್ಟಿಕೊಳ್ತದೋ ಅದೇ ರೀತಿಯಾಗಿ ಆ ಯದುವಂಶದಲ್ಲಿ ಶ್ರೀಕೃಷ್ಣನು ಹುಟ್ಟಿಕೊಳ್ತಾನೆ. ಶ್ರೀಗಂಧವು ಬೇರೆ ಕಡೆಯೂ ಕೂಡ ಹುಟ್ಟಿಕೊಳ್ಳಲಿಕ್ಕೆ ಸಾಧ್ಯ, ಆದರೆ ಹೆಚ್ಚಾಗಿ ಅವು ಮಲಯ ಕಾಡುಗಳಲ್ಲಿ ಕಾಣುವುದರಿಂದ ಅದನ್ನ ಮಲಯಜ ಚಂದನ ಅಂತ ಕರೀತೇವೆ. ಆದ್ರೆ ಆ ಶ್ರೀಗಂಧಕ್ಕೆ ಆ ಸ್ಥಳದ ಅದೇ ಆಗ್ಬೇಕು ಅಂತ ಹೇಳಿ ಇಲ್ಲ, ಅದು ಬೇರೆ ಕಡೆಯೂ ಕೂಡ ಬೆಳೆಯಬಹುದು. ಅದೇ ರೀತಿ ಭಗವಂತನಿಗೆ ಅವತಾರವನ್ನು ತಾಳಬೇಕು ಅಂತ ಹೇಳಿದ್ರೆ ನಾನಾ ರೀತಿಯಾದಂತಹ ಅವಕಾಶಗಳಿವೆ. ಭಗವಂತ ತನ್ನ ಶುದ್ಧ ಭಕ್ತರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ತನ್ನ ತಂದೆ ತಾಯಿಯಾಗಿ ಪಡೆದು ಆತನು ಜನ್ಮವನ್ನ ಎತ್ತುತ್ತಾನೆ. ಇದು ಆ ಜನ್ಮರಹಿತನಾದಂತಹ ಭಗವಂತನ ಚಟುವಟಿಕೆಗಳ ಕುರಿತಾಗಿ ಜನರು ಹೊಂದಿರುವಂತಹ ವಿವಿಧ ಅಭಿಪ್ರಾಯಗಳಾಗಿವೆ. ಇನ್ನು ಆ ವಸುದೇವ ದೇವಕಿಯರ ಮೊರೆಯನ್ನ ಆಲಿಸ್ಲಿಕ್ಕೋಸ್ಕರ ಹೇಗೆ ಶ್ರೀಕೃಷ್ಣ ಅವತಾರವನ್ನ ತಾಳಿದ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ 33ನೇ ಶ್ಲೋಕದಲ್ಲಿ. ಅಪರೇ ವಸುದೇವಸ್ಯ ದೇವಕ್ಯಾಂ ಯಾಚಿತೋಭ್ಯಗಾತ್ ಅಜಸ್ತ್ವಮಸ್ಯ ಕ್ಷೇಮಾಯ ವಧಾಯ ಚ ಸುರದ್ವಿಷಾಂ. ವಸುದೇವ ಮತ್ತು ದೇವಕಿಯರು ನಿನ್ನನ್ನು ಮಗನಾಗಿ ಪಡೆಯಲು ಪ್ರಾರ್ಥಿಸಿದರೆಂದು ನೀನು ಅವರಿಗೆ ಜನಿಸಿದೆ ಎಂದು ಇತರರು ಹೇಳುತ್ತಾರೆ. ನಿಸ್ಸಂಶಯವಾಗಿಯೂ ನೀನು ಜನ್ಮರಹಿತನು. ಆದರೂ ನೀನು ಅವರ ಕ್ಷೇಮಕ್ಕಾಗಿ ಮತ್ತು ದೇವತೆಗಳ ಬಗ್ಗೆ ಅಸೂಯೆಪಟ್ಟವರ ಸಂಹಾರಕ್ಕಾಗಿ ಜನ್ಮವೆತ್ತಿದ್ದೀಯೇ. 3 ಕಾರಣಗಳನ್ನು ಹೇಳ್ತಾರೆ ಇಲ್ಲಿ. ಮೊದಲನೇದಾಗಿ ವಸುದೇವ ದೇವಕಿಯರ ಮೊರೆಯನ್ನ ಆಲಿಸ್ಲಿಕ್ಕೋಸ್ಕರ, ಎರಡನೇದು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ಅಸುರರ ಸಂಹಾರಕ್ಕಾಗಿ. ಹೀಗೆ 3 ಕಾರಣಗಳನ್ನ ಕೊಟ್ಟು ಕುಂತಿ ಮಹಾರಾಣಿ ಶ್ರೀಕೃಷ್ಣನ ಜನ್ಮದ ಕಾರಣ ಏನು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾಳೆ. ಮುಂದಿನ 34ನೇ ಶ್ಲೋಕದಲ್ಲಿ ಇನ್ನೂ ಒಂದು ಕಾರಣವನ್ನ ಹೇಳ್ತಾರೆ. ಭಾರಾವತಾರಣಾಯನ್ಯೇ ಭುವೋ ನಾವ ಇವೋ ದಧೌ ಸೀದಂತ್ಯ ಭೂರಿ ಭಾರೇಣ ಜಾತೋ ಹ್ಯಾತ್ಮಭುವಾರ್ತಿತಃ. ಸಮುದ್ರದೊಳಗಿನ ನಾವೇ ಅತಿ ಭಾರವಾದಂತೆ ಈ ಜಗತ್ತು ದುಃಖಭರಿತವಾಗಿದೆ. ನಿನ್ನ ಮಗನಾದ ಬ್ರಹ್ಮನು ನಿನ್ನನ್ನು ಪ್ರಾರ್ಥಿಸಿದ್ದರಿಂದ ನೀನು ಕ್ಲೇಶಗಳನ್ನು ತಗ್ಗಿಸಲು ಅವತರಿಸಿದ್ದೀಯೇ ಎಂದು ಇತರರು ಹೇಳುತ್ತಾರೆ. ಇಲ್ಲಿ ಶ್ರೀಕೃಷ್ಣನ ಒಂದು ಜನ್ಮದ ಕುರಿತಾಗಿ ಇನ್ನೂ ವಿಚಾರಗಳನ್ನ ತಿಳಿಸಿಕೊಡ್ತಾರೆ. ಭಗವಂತ ನೇರವಾಗಿ ಈ ಭೂಮಿಯಲ್ಲಿ ಭಗವಂತನೇ ನೇರವಾಗಿ ಅವತರಿಸಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬ್ರಹ್ಮನು ಮಾಡಿದಂತ ಪ್ರಾರ್ಥನೆ. ಭೂಮಿಯಲ್ಲಿ ಅನೇಕ ಅಸುರರು ಜನ್ಮ ತಾಳಿದ್ದಾರೆ, ಇದರಿಂದ ಬಹಳಷ್ಟು ಕ್ಲೇಶಗಳಾಗ್ತಾ ಇವೆ. ಅವುಗಳನ್ನು ತಗ್ಗಿಸ್ಲಿಕ್ಕೋಸ್ಕರ ಭಗವಂತ ಅವತಾರ ತಾಳಿದ ಅಂತ ಹೇಳಿ ನಾವು ಬಾಹ್ಯ ಕಾರಣಗಳನ್ನ ಭಗವಂತನ ಅವತಾರಕ್ಕೆ ಕೊಡ್ತೇವೆ. ಈ ಭೌತಿಕ ಜಗತ್ತು ಅದು ದುಃಖಭರಿತವಾಗಿದೆ. ಆ ಒಂದು ಜನರಿಗೆ ಸಂತೋಷವನ್ನ ಕೊಡಬೇಕು, ದುಷ್ಟರನ್ನ ಸಂಹಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಭಗವಂತನು ಇಲ್ಲಿ ಅವತಾರವನ್ನ ತಾಳಿದ್ದಾನೆ. ನಿಜವಾದ ಕಾರಣ ಏನು? ಇವುಗಳೆಲ್ಲ ಒಂದೊಂದು ಕಾರಣಗಳು. ನಿಜವಾದ ಕಾರಣ ಭಗವಂತನ ಭಕ್ತಿಯನ್ನ ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅನ್ನುವಂತ ಉದ್ದೇಶದಿಂದಾಗಿ. ಯಾವ ಒಂದು ಬೋಧನೆಗಳನ್ನ ನಾವು ಇವತ್ತು ಪಡೆದಿದ್ದೇವೆ ಪರಂಪರೆಯ ಒಂದು ಮಾಧ್ಯಮದ ಮುಖಾಂತರ, ಆ ಒಂದು ಜ್ಞಾನವನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ, ಅದನ್ನ ಪ್ರಾರಂಭ ಮಾಡ್ಲಿಕ್ಕೋಸ್ಕರ ಭಗವಂತನು ತನ್ನ ಆವಿರ್ಭಾವವನ್ನ ಮಾಡಿಕೊಂಡಿದ್ದಾನೆ. ಅದನ್ನ 35ನೇ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಶ್ರವಣ ಸ್ಮರಣ ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮಕರ್ಮಭಿಃ ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಶವ. ಶ್ರವಣ, ಸ್ಮರಣ, ಅರ್ಚನ ಮೊದಲಾದ ಭಕ್ತಿ ಸೇವೆಯನ್ನು ಪುನರುಜ್ಜೀವನಗೊಳಿಸಿ ಭೌತಿಕ ನೋವುಗಳಿಂದ ನಲುಗುತ್ತಿರುವ ಬದ್ಧಾತ್ಮರಿಗೆ ಅವುಗಳಿಂದ ಮುಕ್ತಿಯನ್ನು ನೀಡುವುದಕ್ಕಾಗಿ ಮತ್ತು ಮೋಕ್ಷವನ್ನು ಗಳಿಸಲು ನೆರವಾಗುವುದಕ್ಕಾಗಿ ನೀನು ಈ ಭೂಮಿಯಲ್ಲಿ ಅವತರಿಸಿದ್ದೀಯೇ ಎಂದು ಹೇಳುತ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಹೀಗೆ 9 ವಿಧ ಭಕ್ತಿಯನ್ನ ತಿಳಿಸಿಕೊಡ್ತಾರೆ. ಇವುಗಳನ್ನ ಪುನರುಜ್ಜೀವನಗೊಳಿಸುವುದು ಅಂದ್ರೆ ಇನ್ನಷ್ಟು ಜನರಿಗೆ ಭಗವಂತನ ನೇರವಾಗಿ ಬಂದು ಹೇಳಿದ್ರೆ ಅದು ಬಹಳಷ್ಟು ಪರಿಣಾಮವನ್ನ ಹೊಂದಿರ್ತದೆ. ಹಾಗಾಗಿ ಇಲ್ಲಿ ಭಗವಂತ ತಾನೇ ಅವತಾರವನ್ನ ತಾಳಿ ಈ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಇದನ್ನ ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಭಗವಂತನಿಗೆ
ಭಗವಂತನ ಭಕ್ತಿಯನ್ನ ಸಾಮಾನ್ಯ ಜನರಿಗೂ ಕೂಡ ತಲುಪಿಸ್ಲಿಕ್ಕೋಸ್ಕರ ಮತ್ತು ಇದಕ್ಕಿರುವಂತಹ ಯಾವುದೇ ಅಡ್ಡಿ ಆತಂಕಗಳು, ಅಸುರರ ಸಮಸ್ಯೆಗಳು ಏನಿದೆ ಅವುಗಳನ್ನೆಲ್ಲ ನಿವಾರಿಸಲಿಕ್ಕೋಸ್ಕರ ಭಗವಂತನು ಸ್ವತಃ ತಾನು ಅವತಾರ ತಾಳಿ ಬರ್ತಾನೆ. ಅದು 36ನೆಯ ಶ್ಲೋಕ, 35ನೆಯ ಶ್ಲೋಕ. ಅವಿದ್ಯೆಯಿಂದ ನಮ್ಮಲ್ಲಿ ಕಾಮವು ಉಂಟಾಗ್ತದೆ. ಆ ಕಾಮದಿಂದ ನಾವು ಕರ್ಮವನ್ನ ಮಾಡ್ತೇವೆ. ಕರ್ಮವು ನಮಗೆ ಬಂಧನವನ್ನ ಉಂಟು ಮಾಡ್ತದೆ. ಹಾಗಾದ್ರೆ ಪರಿಹಾರ ಏನಾಗಿದೆ? ಭಕ್ತಿ ಸೇವೆಯನ್ನ ಮಾಡೋದ್ರಿಂದಾಗಿ ನಿಜವಾದಂತಹ ಸೇವೆಯನ್ನ ಮಾಡಿದ ಹಾಗೆ ಆಗ್ತದೆ. ಆ ಭಗವಂತನ ಭಕ್ತಿ ಸೇವೆಯೇ ನಮ್ಮ ಜೀವನದ ಪರಮಗುರಿ. ಜೀವರ ಸ್ವರೂಪಹಾಯ ಕೃಷ್ಣರ ನಿತ್ಯ ದಾಸ. ಕೃಷ್ಣ ಪ್ರೇಮ, ಭಗವಂತನ ಭಕ್ತಿಯನ್ನ ಮಾಡಿದ್ರೆ ನಮಗೆ ಸಿಗುವಂತಹ ನಿಜವಾದ ಪ್ರಯೋಜನ ಏನು? ಅದು ಕೃಷ್ಣ ಪ್ರೇಮ. ಭೌತಿಕವಾದಂತಹ ಇಚ್ಛೆಗಳನ್ನು ನಿವಾರಿಸಲಿಕ್ಕೋಸ್ಕರ ನಾವು ಭಕ್ತಿಯಲ್ಲಿ ತೊಡಗುವುದಿಲ್ಲ. ಕೇವಲ ಈ ಭೌತಿಕ ಕಷ್ಟಗಳನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ ನಾವು ಭಕ್ತಿ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಕೇವಲ ಒಂದು ಉಪ ಉತ್ಪನ್ನ ಅಷ್ಟೇ. ಅದು ನಿಜವಾದಂತಹ ಮೂಲ ಕಾರಣ, ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಅದು ಮೂಲ ಕಾರಣ ಆಗಿರುವುದಿಲ್ಲ. ಇನ್ನು ಈ ರೀತಿಯಾಗಿ ಮಾಡುವಂತಹ ಭಕ್ತಿ ಸೇವೆ, ಭಕ್ತಿ ಕಾರ್ಯ ಏನಿದೆ ಅದರ ಒಂದು ಸಾಮರ್ಥ್ಯ ಯಾವ ರೀತಿಯಾಗಿರ್ತದೆ, ಅದು ಎಷ್ಟೊಂದು ಫಲಪ್ರದವಾಗಿರ್ತದೆ ಅಥವಾ ಎಷ್ಟೊಂದು ಶಕ್ತಿಯುತವಾಗಿರ್ತದೆ ಅನ್ನುವುದನ್ನು ಕೂಡ ಇಲ್ಲಿ ಕುಂತಿ ಮಹಾರಾಣಿ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾಳೆ. ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನ ತಯೇವ ಪಶ್ಯಂತ್ಯ ಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಾಂಬುಜಂ. ಓ ಕೃಷ್ಣ, ಯಾರು ನಿನ್ನ ದಿವ್ಯ ಲೀಲೆಗಳನ್ನು ಸತತವಾಗಿ ಕೇಳುವರೋ, ಸ್ತುತಿಸುವರೋ, ಪುನಃ ಅದನ್ನು ಪುನರಾವರ್ತನೆ ಮಾಡುವರೋ, ಅಥವಾ ಹಾಗೆ ಇತರರು ಮಾಡುವುದನ್ನು ನೋಡಿ ಸಂತೋಷ ಪಡುವರೋ, ಅಂತಹವರು ಯಾವುದು ಮಾತ್ರವೇ ಜನನ ಮರಣಗಳ ಪುನರಾವೃತ್ತಿಯನ್ನು ತಡೆ ಹಿಡಿಯಬಲ್ಲದೋ ಅಂತಹ ನಿನ್ನ ಪಾದಕಮಲಗಳನ್ನು ಖಂಡಿತವಾಗಿಯೂ ಕಾಣುತ್ತಾರೆ. ಆ ಭಗವಂತನ ದಿವ್ಯವಾದಂತಹ ಪಾದಕಮಲಗಳು, ಅದನ್ನ ಒಂದು ಸಲ ಕಂಡ್ರೆ ಮತ್ತೆ ವ್ಯಕ್ತಿಯ ಜೀವನ ಅದು ಪರಿಪೂರ್ಣವಾಗುತ್ತದೆ. ಮತ್ತೆ ಇಲ್ಲಿ ನಾವು ಜನ್ಮವನ್ನ ಪಡೆಯಬೇಕಾಗಿಲ್ಲ. ಅಂತಹ ಭಗವಂತನ ಪಾದಕಮಲದ ದರ್ಶನವನ್ನ ಪಡೆಯುವಂತಹ ಭಾಗ್ಯ ಈ ಒಂದು ಭಗವಂತನ ಭಕ್ತಿಯನ್ನ ಮಾಡುವುದರಿಂದಾಗಿ ವ್ಯಕ್ತಿಯು ಪಡೆಯುತ್ತಾನೆ. ಅದು ಈ ಶ್ರವಣ, ಕೀರ್ತನ ಆದಿಗಳಾದ ಒಂದು ಭಕ್ತಿ ಕಾರ್ಯಗಳನ್ನು ನಾವು ಮಾಡುವ ಮುಖಾಂತರ ಅದನ್ನು ನಾವು ಸಾಧಿಸಬಹುದು. ಇದು ಭಕ್ತಿ ಸೇವೆಯ ಸಾಮರ್ಥ್ಯ. ಭಗವಂತನಲ್ಲಿ ನಾವು ಮಾಡುವಂತಹ ಭಕ್ತಿ ಸೇವೆಯ ಸಾಮರ್ಥ್ಯವಾಗಿದೆ. ಹಾಗಾಗಿ ಕುಂತಿ ಮಹಾರಾಣಿಯಲ್ಲಿ ಕೇಳುವಂತಹ ಪ್ರಶ್ನೆ, ಕೃಷ್ಣನಿಗೆ ಕೇಳುವಂತಹದ್ದು, ಇವತ್ತು ನೀನು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀಯಾ? ಆ ನಿನ್ನ ದಿವ್ಯ ಪಾದಕಮಲಗಳ ದರ್ಶನವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ, ದಯವಿಟ್ಟು ಹೋಗಬೇಡ ಅನ್ನುವಂಥದ್ದು ಇಲ್ಲಿ ತಾತ್ಪರ್ಯ. ಕೃಷ್ಣ ಹೇಳಬಹುದು, ನನಗೆ ದ್ವಾರಕೆಗೂ ಹೋಗಬೇಕು, ಅಲ್ಲಿಯೂ ನನಗೆ ಕೆಲಸ ಇದೆ, ನಾನು ನನ್ನ ಬಾಂಧವರನ್ನ ಕಾಣಬೇಕು ಅಂತ ಹೇಳಿ. ಆದ್ರೆ ಕುಂತಿ ಮಹಾರಾಣಿ ಹೇಳ್ತಾಳೆ, ನಿನ್ನ ಎಲ್ಲಾ ಕೆಲಸಗಳು ತಾನಾಗಿಯೇ ನಡೆಯುವಂತಹದ್ದು. ನಿನಗೆ ಸಮಾನರಾದವರಾಗಲಿ ನಿನ್ನನ್ನು ಮೀರಿಸುವವರಾಗಲಿ ಯಾರೂ ಇಲ್ಲ. ನೀನು ಏನೆಲ್ಲ ಅಂದುಕೊಳ್ತೀಯೋ ಅದು ತಾನಾಗಿಯೇ ನಡೆಯುತ್ತದೆ. ಹಾಗಾಗಿ ನೀನೇ ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ಕೆಲಸ ಮಾಡಬೇಕಾಗಿಲ್ಲ, ಎಲ್ಲವೂ ಕೂಡ ನಿನ್ನ ಶಕ್ತಿಗಳೇ ನೋಡಿಕೊಳ್ತವೆ. ನತಸ್ಯ ಕಾರ್ಯಂ ಕರ್ಣಂ ಚ ವಿದ್ಯತೆ ನತಸ್ಯ ಸಮ ಅಧಿಕಶ್ಚ ದೃಶ್ಯತೆ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಸ್ವಾಭಾವಿಕವಾಗಿಯೇ ಜ್ಞಾನ ಬಲ ಮತ್ತು ಕ್ರಿಯೆಗಳ ಮುಖಾಂತರ ಕೃಷ್ಣನ ಶಕ್ತಿಯೇ ಎಲ್ಲ ಕೆಲಸಗಳನ್ನ ಮಾಡಿ ಕೊಡುತ್ತದೆ. ಹಾಗಾಗಿ ನೀನೇ ಹೋಗಬೇಕಾದಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ಕುಂತಿ ಮಹಾರಾಣಿಯ ಮಾತಾಗಿದೆ. ಅದನ್ನೇ ಇಲ್ಲಿ ಹೇಳುವಂಥದ್ದು. ಸ್ವಕೃತೆ ಹಿತ 37ನೇ ಶ್ಲೋಕದಲ್ಲಿ ಅಪ್ಯದ್ಯನಸ್ತ್ವಂ ಸ್ವಕೃತೆ ಹಿತ ಪ್ರಭೋ ಜಿಹಾಸಸೇ ಸುಹೃದೋನು ಜೀವಿನಃ ಯೇಷಾಂ ನ ಚಾನ್ಯದ್ ಭವತ ಪದಾಂಬುಜಾತ್ ಪರಾಯಣಂ ರಾಜಸು ಯೋಜಿತಾಂ ಹಸಾಂ. ಓ ನನ್ನ ಪ್ರಭುವೇ, ಎಲ್ಲ ಕರ್ತವ್ಯಗಳನ್ನು ನೀನೇ ನಿರ್ವಹಿಸಿರುವೆ. ನಿನ್ನ ಕರುಣೆಯನ್ನು ನಾವು ಸಂಪೂರ್ಣವಾಗಿ ಅವಲಂಬಿಸಿರುವಾಗ, ನಮ್ಮನ್ನು ರಕ್ಷಿಸಲು ಬೇರೆ ಯಾರೂ ಇಲ್ಲದೆ ಇರುವಾಗ, ಎಲ್ಲ ರಾಜರುಗಳು ನಮ್ಮನ್ನು ದ್ವೇಷಿಸುತ್ತಿರುವಾಗ ನೀನು ನಮ್ಮನ್ನು ಕೈ ಬಿಡುವೆಯಾ? ಮಹಾಭಾರತ ಯುದ್ಧದಲ್ಲಿ ಅನೇಕ ಯೋಧರುಗಳ ಸಂಹಾರವಾಗಿದೆ. ಹಾಗಾಗಿ ಅಲ್ಲಿಂದ ಮತ್ತೆ ಇಲ್ಲಿ ಯಾರಾದ್ರೂ ದ್ವೇಷವನ್ನ ಹೊತ್ತುಕೊಂಡು ಬರಬಹುದು ಅನ್ನುವಂತಹ ಮಾತು
ಈಗ ಇಷ್ಟೊಂದು ಜನರ ಒಂದು ದ್ವೇಷಕ್ಕೆ ನಾವು ಪಾತ್ರರಾಗಿದ್ದೇವೆ. ಹಾಗಾಗಿ ಇಂತಹ ಒಂದು ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗುವಂತದ್ದು ಅದು ಸರಿಯಾ ಅಂತ ಹೇಳಿ ಇಲ್ಲಿ ಕುಂತಿ ಮಹಾರಾಣಿ ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಶರಣಾಗತಳಾಗಿ ಇನ್ನಷ್ಟು ಭಕ್ತರ ಸಂಘವು ನನಗೆ ಬೇಕು ಅಂತ ಹೇಳಿ, ಆ ಭಗವಂತನ ಸಂಘವು ಕೂಡ ನನಗೆ ಬೇಕು ಅಂತ ಹೇಳಿ ಕುಂತಿ ಮಹಾರಾಣಿ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಆದ್ರೆ ಕೃಷ್ಣ ಹೇಳಬಹುದು, ನಿನ್ನ ಕಡೆ ನಿನ್ನ ಮಕ್ಕಳಾಗಿ ಭೀಮ ಮತ್ತೆ ಅರ್ಜುನರಿದ್ದಾರೆ, ಯುಧಿಷ್ಠಿರ ಮಹಾರಾಜ ಸಾಕ್ಷಾತ್ ಧರ್ಮದ ಮೂರ್ತಿಯಾಗಿದ್ದಾನೆ, ಯಾದವರೆಲ್ಲರೂ ನಿನ್ನ ಮಿತ್ರರೇ ಆಗಿದ್ದಾರೆ. ಅಂದ ಮೇಲೆ ನಿನ್ನ ದುಃಖಕ್ಕೆ ಕಾರಣವೇನು? ಆಗ ಕುಂತಿ ಮಹಾರಾಣಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾ ಇದ್ದಾಳೆ. ಕೇವಯಂ ನಾಮ ರೂಪಾಭ್ಯಾಂ ಯದುಭಿ ಸಹ ಪಾಂಡವ ಭವತೋ ದರ್ಶನಂ ಯರ್ಹಿ ಹೃಷಿಕಾಣಾಮಿ ವೇಷಿತು. ಜೀವಾತ್ಮವು ಕಣ್ಮರೆಯಾದ ಒಡನೆಯೇ ಹೇಗೆ ಒಂದು ನಿರ್ದಿಷ್ಟ ಶರೀರದ ಹೆಸರು ಮತ್ತು ಖ್ಯಾತಿಗಳು ನಾಶವಾಗುತ್ತವೆಯೋ, ಹಾಗೆಯೇ ನೀನು ನಮ್ಮತ್ತ ದೃಷ್ಟಿ ಹಾಯಿಸದೇ ಇದ್ದರೆ ಪಾಂಡವರು ಮತ್ತು ಯದುಗಳೊಂದಿಗೆ ನಮ್ಮ ಖ್ಯಾತಿ ಮತ್ತು ಚಟುವಟಿಕೆಗಳು ನಿರ್ನಾಮವಾಗುತ್ತವೆ. ಇಲ್ಲಿ ಕೇವಯಂ ನಾಮರೂಪಾಭ್ಯಾಂ, ಕೀರ್ತಿ ಮತ್ತು ಸಾಮರ್ಥ್ಯಗಳು, ಈ ಏನು ಭೀಮ ಮತ್ತೆ ಅರ್ಜುನ ಯುಧಿಷ್ಠಿರ ಇವರಲ್ಲೆಲ್ಲ ಏನೆಲ್ಲ ದೈವಿ ಸ್ವಭಾವಗಳಿವೆ ಅದೆಲ್ಲವೂ ಕೂಡ ಭಗವಂತನಿಂದ ಪ್ರತಿಬಿಂಬಿತವಾಗಿರುವಂತದ್ದು. ಅವರೆಲ್ಲ ಶರೀರ ಅಥವಾ ಇಂದ್ರಿಯಗಳು ಇದ್ದ ಹಾಗೆ ಆ ಭಗವಂತ ಆ ಇಂದ್ರಿಯಗಳಲ್ಲಿರುವಂತಹ ಜೀವ ಇದ್ದ ಹಾಗೆ. ಜೀವವೇ ಇಲ್ಲದಿದ್ರೆ ಶರೀರವನ್ನು ನಾವು ಹೆಣ ಅಂತ ಹೇಳ್ತೇವೆ. ಹಾಗೆ ಭಗವಂತನಿಲ್ಲದೆ ಇದ್ರೆ ಅವನ ಅನುಪಸ್ಥಿತಿಯಲ್ಲಿ ಇವರು ಯಾರು ಕೂಡ ಕೆಲಸ ಮಾಡ್ಲಿಕ್ಕೆ ಸರಿ ಆಗೋದಿಲ್ಲ. ಆದ್ರಿಂದ ನೀನು ಇಲ್ಲೇ ಇರಬೇಕು ಕೃಷ್ಣ ಅಂತ ಹೇಳಿ ಆ ಒಂದು ಶ್ರೀಕೃಷ್ಣನಲ್ಲಿ ಕುಂತಿ ಮಹಾರಾಣಿ ತಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ನಿನ್ನ ಕೃಪಾದೃಷ್ಟಿಯ ಹೊರತಾಗಿ ನಮಗೆ ಬೇರೆ ಗತಿಯೇ ಇಲ್ಲ ಕೃಷ್ಣ ಅಂತ ಹೇಳಿ. ಇನ್ನು ನೀನು ಹೊರಟು ಹೋದ ಮೇಲೆ ಏನೆಲ್ಲ ಆಗಬಹುದು, ಕೃಷ್ಣ ಹೊರಟು ಹೋಗಿದ್ದಾನೆ, ಅದರ ನಂತರ ಏನೆಲ್ಲ ಆಗಬಹುದು ಅನ್ನೋದನ್ನ ಇಲ್ಲಿ ಕುಂತಿ ಮಹಾರಾಣಿ ಊಹಿಸಿ ನೋಡ್ತಾಳೆ. ಅದನ್ನ ತನ್ನ ಸ್ತುತಿಯಲ್ಲಿ ಸೇರಿಸಿ ಭಗವಂತನಿಗೆ ತಿಳಿಸಿಕೊಡ್ತಾಳೆ. ನೇಯಂ ಶೋಭಿಷ್ಯತೆ ತತ್ರ ಯಥೇದಾನಿಂ ಗದಾಧರ ತತ್ಪದೈರಂಕಿತ ಭಾತಿ ಸ್ವಲಕ್ಷಣ ವಿಲಕ್ಷಿತೈ. ಓ ಗದಾಧರನೇ, ಅಂದ್ರೆ ಶ್ರೀಕೃಷ್ಣನೇ, ನಮ್ಮ ಸಾಮ್ರಾಜ್ಯವು ನಿನ್ನ ಹೆಜ್ಜೆ ಗುರುತುಗಳಿಂದ ವಿನ್ಯಾಸಗೊಂಡಿದೆ. ಹಾಗಾಗಿ ಅದು ಸುಂದರವಾಗಿ ಕಾಣಿಸುತ್ತಿದೆ. ನೀನು ಹೊರಟು ಹೋದಲ್ಲಿ ಅದು ಹಾಗೆ ಇರಲು ಸಾಧ್ಯವಿಲ್ಲ. ಕೃಷ್ಣ, ನಿನ್ನ ಪಾದಕಮಲದ ಗುರುತು ನಮ್ಮ ಇಲ್ಲಿ ಎಲ್ಲ ಇದೆ. ಹಾಗಾಗಿ ಈ ಪ್ರಪಂಚ ಎಷ್ಟೊಂದು ಸೊಗಸಾಗಿ ಸುಂದರವಾಗಿ ಕಾಣ್ತಾ ಇದೆ. ನೀನೇ ಇಲ್ಲದ ಮೇಲೆ ಈ ವೈಭವ ಇರ್ಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಜೀವನದಲ್ಲಿ ಅಷ್ಟೇ, ನಾವು ಭಗವಂತನ ಭಕ್ತಿಯನ್ನ ಮಾಡಿದ್ರೆ, ಭಗವಂತನನ್ನ ನಮ್ಮ ಜೀವನದ ಕೇಂದ್ರ ಬಿಂದುವನ್ನಾಗಿಟ್ಟಿಕೊಂಡ್ರೆ ನಮಗೆ ಜೀವನದಲ್ಲಿ ಬೇಕಾದ ಎಲ್ಲವನ್ನು ಕೂಡ ಆ ಭಗವಂತನೇ ಪೂರೈಸ್ತಾನೆ, ಮತ್ತೆ ನಮ್ಮನ್ನ ಭಗವಂತನ ಧಾಮಕ್ಕೆ ಕರೆಸಿಕೊಳ್ತಾನೆ. ಹೀಗೆ ನಿರಂತರವಾಗಿ ಭಗವಂತನ ಭಕ್ತಿಯನ್ನ ಮಾಡುವುದರ ಮುಖಾಂತರ ಆ ಭಗವಂತನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಕುಂತಿ ಮಹಾರಾಣಿ ಹೇಳುವಂತಹ ಮಾತು. ಇನ್ನು ಕೃಷ್ಣನನ್ನ ಇಲ್ಲೇ ನಿಲ್ಲಿಸಿದ್ರೆ ಕಷ್ಟ. ಯಾಕಂದ್ರೆ ಇಲ್ಲಿ ನಿಲ್ಲಿಸಿದ್ರೆ ಅಲ್ಲಿ ಯಾದವರು ಕಷ್ಟಪಡ್ತಾರೆ, ಅವರಿಗೆ ಇಷ್ಟ ಆಗೋದಿಲ್ಲ. ಯಾದವರ ಹತ್ರ ಹೋದ್ರೆ ಕೌರವರಿಗೆ ಅಥವಾ ಪಾಂಡವರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಎರಡೂ ಕಡೆ ಅವರಿಗೆ ಕೂಡ ಸಮಾಧಾನವಾಗುವ ರೀತಿಯಲ್ಲಿ ಹೇಗೆ ಏನು ಮಾಡಬಹುದು ಅನ್ನೋದನ್ನ ಕುಂತಿ ಮಹಾರಾಣಿ ಇಲ್ಲಿ ಒಂದು ಜಿಜ್ಞಾಸೆಯನ್ನ ಮಾಡ್ತಾ ಇದ್ದಾಳೆ. ಇಮೇ ಜನಪದ ಶ್ರದ್ಧ ಸುಪಕೌಷಧ ವೀರುದಃ ವನಾದ್ರಿ ನದ್ಯುದ್ಯನ್ವಂತೋ ಹೇದಂತೆ ತವ ವೀಕ್ಷಿತೈ. ಈ ಎಲ್ಲ ನಗರಗಳು, ಹಳ್ಳಿಗಳು ಎಲ್ಲ ವಿಧದಲ್ಲೂ ಸಮೃದ್ಧವಾಗಿವೆ. ಔಷಧಿಗಳು ಮತ್ತು ಧಾನ್ಯಗಳು ಹೇರಳವಾಗಿವೆ. ಮರಗಳು ಫಲಗಳಿಂದ ತುಂಬಿ ಹೋಗಿವೆ. ನದಿಗಳು ತುಂಬಿ ಹರಿಯುತ್ತಿವೆ. ಪರ್ವತಗಳು ಖನಿಜ ಸಮೃದ್ಧವಾಗಿವೆ. ಸಾಗರಗಳು ಐಶ್ವರ್ಯಭರಿತವಾಗಿವೆ. ಇವುಗಳೆಲ್ಲವೂ ಕೂಡ ನಿನ್ನ ಕೃಪಾದೃಷ್ಟಿಯ ಪರಿಣಾಮದಿಂದ ಆಗಿದೆ. ಈ ನಿಸರ್ಗ ಅನೇಕ ರೀತಿಯಾದಂತಹ ಸಂಪತ್ತನ್ನು ಹೊಂದಿದೆ. ಇವುಗಳನ್ನ ತನ್ನ ಒಂದು ಮಕ್ಕಳಿಗೆ ಅಥವಾ ಅಲ್ಲಿರುವಂತಹ ಜೀವಿಗಳಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಿಕ್ಕೋಸ್ಕರ ಇವುಗಳನ್ನ ಉಪಯೋಗಿಸಲಾಗುತ್ತದೆ. ಅದರಿಂದ ತಾಯಿ ಪ್ರಕೃತಿ ತನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾಳೆ. ಆದ್ರೆ ಇದಕ್ಕೆ ಮೂಲ ಕಾರಣ ತಂದೆಯಾಗಿರುವಂತಹ ಶ್ರೀಕೃಷ್ಣ. ಅವನ ಒಂದು ಆಜ್ಞೆಯ ಪ್ರಕಾರವೇ ಎಲ್ಲವೂ ಕೂಡ
ನಡೆಯುವಂತಹದ್ದು. ಹಾಗಾಗಿ ಆ ಭಗವಂತನೇ ಇಲ್ಲದೆ ಹೋದ್ರೆ ನಮ್ಮ ಜೀವನಕ್ಕೆ ಇನ್ನೇನು ಬೆಲೆ ಇದೆ ಅನ್ನುವಂಥದ್ದು ಇಲ್ಲಿ ಕುಂತಿ ಮಹಾರಾಣಿಯ ಒಂದು ಪ್ರಾರ್ಥನೆಯಾಗಿದೆ. ಅಥ ವಿಶ್ವೇಶ್ವ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶಮೇ ಸ್ನೇಹ ಪಾಶಮಿಮಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು. ಪಾಂಡವರಲ್ಲಿ ಮತ್ತು ವೃಷ್ಣಿಗಳಲ್ಲಿ ನನಗಿರುವಂತಹ ಈ ಒಂದು ದೃಢವಾದಂತಹ ಪ್ರೇಮ ಏನಿದೆ, ಪ್ರೀತಿ ಏನಿದೆ, ಅದನ್ನ ಕತ್ತರಿಸಿ ಬಿಡು ಕೃಷ್ಣ ಅಂತ ಹೇಳ್ತಾಳೆ. ಯಾಕಂದ್ರೆ ನೀನು ಇಲ್ಲೇ ಇರುವಂತ ಹೇಳ್ತೇನೆ, ಯಾಕಂದ್ರೆ ಪಾಂಡವರಿಗೆ ಅದು ಲಾಭದಾಯಕ ಆಗಿರಬಹುದು. ನೀನು ಅಲ್ಲಿಗೆ ಹೋಗು ಅಂತ ಹೇಳಿದ್ರೆ ದ್ವಾರಕೆಗೆ, ಅದು ದ್ವಾರಕವಾಸಿಗಳಿಗೆ ಒಂದು ಪ್ರಯೋಜನವನ್ನ ಉಂಟು ಮಾಡುವಂತಹದ್ದು. ಆದ್ರೆ ನಾನು ಈ ರೀತಿಯಾಗಿ ಅವರ ಪರವಾಗಿ ಮಾತನಾಡುವುದಕ್ಕಿಂತ ಅವರ ಮೇಲೆ ನಾನು ಇಟ್ಟಿರುವಂತಹ ಭೌತಿಕವಾದಂತಹ ಪ್ರೀತಿ ಏನಿದೆ ಅದನ್ನ ನೀನು ತೊಡೆದು ಹಾಕು ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣನಲ್ಲಿ ಕುಂತಿ ಮಹಾರಾಣಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಸ್ನೇಹ ಪಾಶ. ಓ ವಿಶ್ವಪ್ರಭುವೇ, ವಿಶ್ವಾತ್ಮನೇ, ವಿಶ್ವಮೂರ್ತಿಯೇ, ದಯವಿಟ್ಟು ನನ್ನ ರಕ್ತ ಸಂಬಂಧಿಗಳಾದ ಪಾಂಡವರು ಮತ್ತು ವೃಷ್ಣಿಗಳೊಂದಿಗಿನ ನನ್ನ ಪ್ರೀತಿಯ ಬಂಧನವನ್ನು ಕಡಿದು ಬಿಡು. ಈ ಪ್ರೀತಿಯ ಬಂಧನದಿಂದಾಗಿ ನಾನು ಈ ರೀತಿಯಾಗೆಲ್ಲ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಬಂಧನವನ್ನೇ ನೀನು ತೊಡೆದು ಹಾಕಿಬಿಡು ಅಂತ ಹೇಳಿ ಕುಂತಿ ಮಹಾರಾಣಿ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಿದ್ದಾಳೆ. ಕೌಟುಂಬಿಕವಾದಂತಹ ವಾತ್ಸಲ್ಯ ಇದನ್ನ ಕಳೆದು ಹಾಕು ಅಂತ ಹೇಳಿ. ಆದ್ರೆ ಕೃಷ್ಣ ಒಂದು ಮಾತು ಕೇಳಬಹುದು, ಹಾಗಾದ್ರೆ ನಿನಗೆ ಎಲ್ಲವನ್ನು ಬಿಟ್ಟು ಇನ್ನು ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೀತೀಯಾ? ನನ್ನ ಭಕ್ತರ ಜೊತೆಗಿನ ಬಾಂಧವ್ಯವನ್ನೇ ನೀನು ಯಾಕೆ ತೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯಾ? ನನ್ನ ಭಕ್ತರಿಂದ ನೀನು ಯಾಕೆ ದೂರವಾಗ್ತಾ ಇದ್ದೀಯಾ ಅನ್ನುವಂತ ಒಂದು ಪ್ರಶ್ನೆ ಮೂಡಬಹುದು ಇಲ್ಲಿ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ವೈರಾಗ್ಯ ಅಂತ ಹೇಳಿದ್ರೆ ಭೌತಿಕವಾದಂತಹ ವಸ್ತುಗಳಲ್ಲಿ ವೈರಾಗ್ಯವನ್ನು ತಾಳುವಂಥದ್ದು. ಕೃಷ್ಣನಲ್ಲಿ ವೈರಾಗ್ಯ ಇಲ್ಲ. ಕೃಷ್ಣನಲ್ಲಿ ನಾವು ರಾಗವನ್ನ ಬೆಳೆಸಿಕೊಳ್ಳುವುದೇ ಸಂಸಾರದಲ್ಲಿ ವೈರಾಗ್ಯ. ಭಗವಂತನಲ್ಲಿ ಪ್ರೀತಿಯನ್ನು ಹೆಚ್ಚು ಮಾಡ್ತಾ ಹೋದ ಹಾಗೆ ನಮಗೆ ಭೌತಿಕವಾದಂತಹ ವಸ್ತುಗಳ ಆಕರ್ಷಣೆಯು ದೂರವಾಗುತ್ತಾ ಹೋಗುತ್ತದೆ. ಹೀಗೆ ವ್ಯಕ್ತಿಯು ಬುದ್ಧಿವಂತನಾಗುತ್ತಾನೆ. ಅಲ್ಲದೆ ಎಲ್ಲವನ್ನೂ ತ್ಯಾಗ ಮಾಡುವುದರ ಅಂತ ಹೇಳಿ ಭಗವಂತನ ಭಕ್ತರ ಜೊತೆಗೂ ಕೂಡ ಅವರಿಂದಲೂ ದೂರವಾದರೆ ನಮ್ಮ ಭೌತಿಕವಾದ ಈ ಭಕ್ತಿಯ ಜೀವನ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಂತಿ ಮಹಾರಾಣಿ ಯಾತಕ್ಕೋಸ್ಕರ ಈ ಮಾತನ್ನ ಹೇಳ್ತಾಳೆ? ಆಕೆ ಭೌತಿಕವಾದಂತಹ ವಿಚಾರವನ್ನ ಮಾತ್ರ ಹೇಳುವಂತಹದ್ದು. ತನ್ನ ಎಲ್ಲ ಆಕರ್ಷಣೆಯು ಕೂಡ ಶ್ರೀಕೃಷ್ಣನ ಕಡೆಗಿರಲಿ, ಅದಕ್ಕಾಗಿ ಭೌತಿಕವಾದಂತಹ ವಸ್ತುಗಳಲ್ಲಿ ತನ್ನ ಆಕರ್ಷಣೆಯು ಕಡಿಮೆಯಾಗಲಿ, ದೂರವಾಗಲಿ ಅಂತ ಹೇಳಿ ಮಾತ್ರ ಕುಂತಿ ಮಹಾರಾಣಿ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತಹದ್ದು. ತ್ವಯಿಮೇ ನನ್ಯ ವಿಷಯ ಮತಿರ್ಮಧುಪತೆ ಸಕೃತ್ ರತಿಮುದ್ವಾಹತ ದದ್ಧ ಗಂಗೆ ವಾಘಮುಧನ್ವತಿ. ಓ ಮಧುಪತಿಯೇ, ಹೇಗೆ ಗಂಗೆಯು ಸಾಗರದೆಡೆಗೆ ಯಾವ ತಡೆಯೂ ಇಲ್ಲದೆ ಪ್ರವಹಿಸುತ್ತಾಳೆಯೋ ಹಾಗೆ ನನ್ನ ಗಮನವು ನಿರಂತರವಾಗಿ ನಿನ್ನನ್ನು ಬಿಟ್ಟು ಬೇರೆ ಯಾವುದರೆಡೆಗೂ ಚಲಿಸದಂತೆ ಇರಲಿ. ಗಂಗೆ ಹೇಗೆ ಗಂಗೆಯು ನಿರಂತರವಾಗಿ ಹೋಗಿ ಸಮುದ್ರವನ್ನ ಸೇರ್ತದೋ ಅದೇ ರೀತಿಯಾಗಿ ಆ ಕುಂತಿ ಮಹಾರಾಣಿಯ ಒಂದು ಮನಸ್ಸು ಏನಿದೆ ಅದು ನಿರಂತರವಾಗಿ ಭಗವಂತನನ್ನ ಚಿಂತನೆ ಮಾಡುವಂತಹ ಒಂದು ಕಾರ್ಯವಾಗಲಿ ಅನ್ನುವಂಥದ್ದೇ ಇಲ್ಲಿ ಕುಂತಿ ಮಹಾರಾಣಿಯ ಪ್ರಾರ್ಥನೆಯಾಗಿದೆ. ನನಗೆ ಭಕ್ತರ ಒಂದು ಸಂಘ ಇನ್ನಷ್ಟು ಬೇಕು, ನನ್ನಲ್ಲಿರುವಂತಹ ಆಕರ್ಷಣೆ ಅದು ನಿನ್ನ ಕಡೆಗೆ ಹರಿಯಬೇಕು. ಇವುಗಳೆಲ್ಲವನ್ನು ಕೂಡ ಕುಂತಿ ಮಹಾರಾಣಿ ಶ್ರೀಕೃಷ್ಣನಲ್ಲಿ ತನ್ನ ಸ್ತುತಿಯ ಮಾಡುವ ಮುಖಾಂತರವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ತನ್ನ ಸ್ತುತಿಯನ್ನ ಈ ಒಂದು ಶ್ಲೋಕವನ್ನ ಹೇಳುವ ಮುಖಾಂತರವಾಗಿ ಸಮಾಪ್ತಿಗೊಳಿಸ್ತಾಳೆ. ಶ್ರೀಕೃಷ್ಣ ಕೃಷ್ಣ ಸಕ ವೃಷ್ಣಿ ವೃಷಭಾವ ನಿಧೃಗ್ ರಾಜನ್ಯ ವಂಶದಹನಾನಪವರ್ಗ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರಾಖಿಲ ಗುರೋ ಭಗವನ್ ನಮಸ್ತೆ. ಓ ಕೃಷ್ಣ, ಅರ್ಜುನನ ಮಿತ್ರನೇ, ವೃಷ್ಣಿ ಸಂತತಿಯವರಲ್ಲಿ ಪ್ರಮುಖನೇ, ಈ ಜಗತ್ತಿನಲ್ಲಿ ಆತಂಕಕಾರಿಗಳಾದ ರಾಜಕೀಯ ಪಕ್ಷಗಳನ್ನು ನಾಶಗೊಳಿಸುವವನು ನೀನು. ನಿನ್ನ ಕಲಿತನ ಎಂದಿಗೂ ಕಡಿಮೆಯಾಗುವುದಿಲ್ಲ. ನೀನು ದಿವ್ಯಧಾಮದ ಒಡೆಯನಾಗಿದ್ದೀಯೇ. ಗೋವುಗಳ, ಬ್ರಾಹ್ಮಣರ ಮತ್ತು ನಿನ್ನ ಭಕ್ತರ ಕಷ್ಟ ನಿವಾರಣೆಗಾಗಿ ಅವತರಿಸಿದ್ದೀಯೆ. ನೀನು ಸಕಲ ಯೋಗಶಕ್ತಿಗಳನ್ನು ಹೊಂದಿರುವೆ. ನೀನು ಇಡೀ ವಿಶ್ವದ ಉಪದೇಶಕನಾಗಿದ್ದೀಯೆ. ನೀನೇ ಸರ್ವಶಕ್ತ ಭಗವಂತನು. ಇಂತಹ ನಿನಗೆ ನನ್ನ ಗೌರವಯುತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಇಲ್ಲಿಗೆ ಕುಂತಿ ಮಹಾರಾಣಿ ಭಗವಂತನ ಕುರಿತಾದಂತಹ ಈ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ತನ್ನ ಸ್ತುತಿಯನ್ನ ಸಮಾಪ್ತಿಗೊಳಿಸ್ತಾನೆ. ಶ್ರೀಕೃಷ್ಣ ಇದೆಲ್ಲವನ್ನು ಕೂಡ
ಕೇಳಿಸಿಕೊಳ್ತಾ ಇದ್ದಾನೆ. ಆಕೆ ಮಾಡಿದಂತಹ ಸ್ತುತಿಗೆ ಶ್ರೀಕೃಷ್ಣನ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ ಒಂದು ಮುಗುಳ್ನಗೆಯನ್ನ ಬೀರುವ ಮುಖಾಂತರವಾಗಿ ತಾನು ಆಕೆಯ ಆ ಒಂದು ಪ್ರಾರ್ಥನೆಯನ್ನ ಮನ್ನಿಸ್ತಾನೆ ಮತ್ತು ತನ್ನ ಒಂದು ಪ್ರಯಾಣವನ್ನ ಮುಂದುವರಿಸುವಂತಹ ವಿಚಾರದಲ್ಲಿ ತಾನು ಮುಂದುವರಿತಾನೆ. ಆಗ ಏನಾಗುತ್ತದೆ ಅನ್ನೋದನ್ನ ಈಗ ನಾವು ನೋಡೋಣ. ಸೂತ ಉವಾಚ ಪೃಥಯೇತ್ತಂ ಕುಲಪದೈ ಪರಿಣೂತಾಖಿಲೋದಯ ಮಂದಂ ಜಹಾಸ ವೈಕುಂಠೋ ಮೋಹಯನ್ನಿವ ಮಾಯಯ. ಸೂತಮುನಿಗಳು ಹೇಳಿದರು, ತನ್ನ ಗುಣಗಾನಕ್ಕಾಗಿ ಆಯ್ದ ಪದಗಳಿಂದ ಕೂಡಿದ ಕುಂತಿದೇವಿಯ ಪ್ರಾರ್ಥನೆಗಳನ್ನು ಕೇಳಿದಂತಹ ಶ್ರೀಕೃಷ್ಣನು ಮುಗುಳ್ನಗೆ ನಕ್ಕನು. ಅವನ ಆ ನಗೆ ಅವನ ಯೋಗಶಕ್ತಿಯಷ್ಟೇ ಮೋಹಕವಾಗಿತ್ತು. ಬಹಳ ಮೋಹಕವಾದಂತಹ ಒಂದು ನಗುವನ್ನು ನಗುವ ಮುಖಾಂತರ ಶ್ರೀಕೃಷ್ಣನು ಕುಂತಿ ಮಹಾರಾಣಿಗೆ ತನ್ನ ಪ್ರತಿಕ್ರಿಯೆಯನ್ನ ತೋರಿಸ್ತಾನೆ. ಆದ್ರೆ ಶ್ರೀಕೃಷ್ಣ ಈಗಲೇ ದ್ವಾರಕೆಗೆ ಹೊರಟು ಬಿಡ್ತಾನ ಅಂತ ಕೇಳಿದ್ರೆ ಇಲ್ಲ. ಆತನು ಇನ್ನೂ ಒಂದು ಕಾರ್ಯವನ್ನ ಮಾಡ್ಲಿಕ್ಕಿದೆ ಹಸ್ತಿನಾಪುರದಲ್ಲಿ. ಅಲ್ಲಿ ತನ್ನ ಭಕ್ತನಾದಂತಹ ಭೀಷ್ಮಾಚಾರ್ಯರು ಅವರು ಶರಶಯ್ಯಲ್ಲಿ ಮಲಗಿದ್ದಾರೆ. ಅವರಿಗೆ ಒಂದು ಉತ್ತಮವಾದಂತಹ ಗತಿಯನ್ನ ನೀಡಬೇಕು, ಅವರ ಮೇಲೆ ಅನುಗ್ರಹವನ್ನ ಮಾಡಬೇಕು ಅನ್ನುವಂಥದ್ದು ಭಗವಂತನ ಸಂಕಲ್ಪವಾಗಿದೆ. ಅದಕ್ಕಾಗಿ ಭಗವಂತ ಯುಧಿಷ್ಠಿರ ಮಹಾರಾಜನನ್ನ ಒಂದು ವಸ್ತುವಾಗಿ, ಒಂದು ನಿಮಿತ್ತವಾಗಿ ಬಳಸಿಕೊಳ್ತಾನೆ. ಯುಧಿಷ್ಠಿರ ಮಹಾರಾಜ ಏನು ಮಾಡ್ತಾನೆ? ತಾಂಭಾಡಮಿತ್ಯುಪಾಮಂತ್ರ್ಯ ಪ್ರವಿಶ್ಯ ಗಜಸಾಹ್ವಯಂ ಸ್ತ್ರೀಯಶ್ಚ ಸ್ವಪುರಂ ಯಾಸ್ಯನ್ ಪ್ರೇಮ್ನಾ ರಾಜ್ಞಾ ನಿವಾರಿತಃ. ಶ್ರೀಮತಿ ಕುಂತಿದೇವಿಯ ಪ್ರಾರ್ಥನೆಯನ್ನು ಮನ್ನಿಸಿ ಹಸ್ತಿನಾಪುರದ ಅರಮನೆಯನ್ನು ಪ್ರವೇಶಿಸಿ ಶ್ರೀಕೃಷ್ಣನು ಇತರ ಹೆಂಗಸರಿಗೆ ತನ್ನ ಪ್ರಯಾಣವನ್ನು ತಿಳಿಯಪಡಿಸಿದನು. ಹೊರಡಲು ಸಿದ್ಧತೆ ನಡೆಸುತ್ತಿರುವಾಗ ರಾಜ ಯುಧಿಷ್ಠಿರನು ಅವನನ್ನು ತಡೆದು ಪ್ರೇಮಭರಿತನಾಗಿ ದೈನ್ಯದಿಂದ ಮೊರೆಯಿಟ್ಟನು. ಯುಧಿಷ್ಠಿರ ಮಹಾರಾಜನಿಗೆ ಈಗ ಮೋಹ ಕವಿದಿದೆ. ಹೇಗೆ ಭಗವದ್ಗೀತೆಯ ಪ್ರಾರಂಭದಲ್ಲಿ ಅರ್ಜುನನಿಗೆ ಮೋಹವನ್ನು ಕವಿದಿತ್ತೋ, ಯುದ್ಧದ ನಂತರ ಅದೇ ರೀತಿಯಾದಂತಹ ಮೋಹ ಯುಧಿಷ್ಠಿರ ಮಹಾರಾಜನಿಗೆ ಕವಿಯುತ್ತದೆ. ಯಾಕಂದ್ರೆ ಈಗ ಮುಂದಕ್ಕೆ ಯುಧಿಷ್ಠಿರ ಮಹಾರಾಜ ರಾಜನಾಗಬೇಕಾಗಿದೆ. ಆ ರಾಜನಾಗುವಂತಹ ಸಂದರ್ಭದಲ್ಲಿ ಆ ಯುದ್ಧದ ಒಂದು ಸನ್ನಿವೇಶ ಅವರ ಯುಧಿಷ್ಠಿರ ಮಹಾರಾಜನಿಗೆ ನೆನಪು ಬರ್ತದೆ. ಇಷ್ಟೊಂದು ಜನರನ್ನು ನಾನು ಸಂಹಾರ ಮಾಡಿದ್ದೇನೆ, ಈಗ ಈ ಒಂದು ಸಿಂಹಾಸನವನ್ನು ನಾನು ಹೇಗೆ ಸ್ವೀಕರಿಸಲಿ ಅನ್ನುವಂಥದ್ದು ಆ ಯುಧಿಷ್ಠಿರನ ಒಂದು ಪ್ರಾರ್ಥನೆಯಾಗಿ, ಯುಧಿಷ್ಠಿರನ ಒಂದು ಯೋಚನೆ ಆಗ್ತಾ ಇದೆ. ಭಗವಂತನನ್ನ ಒಲಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಪ್ರೀತಿಯಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಭಗವಂತನಲ್ಲಿ ನಾವು ಕೊಡುವಂತದ್ದು ಯಾವುದೂ ಇಲ್ಲ, ಭಗವಂತನಲ್ಲಿ ಎಲ್ಲವೂ ಇದೆ. ಆದ್ರೆ ನಮ್ಮಲ್ಲಿರುವಂತಹ ಪ್ರೀತಿಯನ್ನ ಭಗವಂತನಿಗೆ ಕೊಟ್ಟಾಗ ಆತನನ್ನ ನಾವು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ 14ನೇ ಅಧ್ಯಾಯದಲ್ಲಿ 3ನೆಯ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಜ್ಞಾನೇ ಪ್ರಯಾಸಮುಪಾಸ್ಯ ನಮಂತ ಏವ ಜೀವಂತಿ ಸಮ್ಮುಖರಿತಾಂ ಭವದೀಯ ವಾರ್ತಾಂ ಸ್ಥಾನೇ ಸ್ಥಿತಾ ಶ್ರುತಿಗತಾಂ ತನುವಾಂಗ್ ಮನೋಭಿರ್ ಯೇ ಪ್ರಾಯಶೋಜಿತ ಜಿತೋಪ್ಯಸಿ ತ್ರೈತ್ರಿಲೋಕ್ಯಾಂ. ಯಾರು ತಮ್ಮ ಪ್ರತಿಷ್ಠಿತ ಸಾಮಾಜಿಕ ಸ್ಥಾನಮಾನಗಳಲ್ಲಿ ನೆಲೆಗೊಂಡಿರುತ್ತಾರೆಯೋ ಅವರು ಅಲ್ಲಿಯೇ ಇದ್ದರೂ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯನ್ನು ಬಿಟ್ಟು ಕಾಯ ವಾಚ ಮನಸ ಸ್ವಯಂ ನಿನ್ನಿಂದ ಹಾಗೂ ನಿನ್ನ ಪರಿಶುದ್ಧ ಭಕ್ತರಿಂದ ಘೋಷಿಸಲ್ಪಟ್ಟ ಈ ನಿರೂಪಣೆಗಳಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಿನ್ನ ಚಟುವಟಿಕೆ ಮತ್ತು ವ್ಯಕ್ತಿತ್ವಗಳ ವರ್ಣನೆಗೆ ಸಕಲ ಗೌರವಗಳನ್ನು ತೋರುತ್ತಾರೋ ಅವರು ಖಂಡಿತ ನಿನ್ನನ್ನು ಜಯಿಸುತ್ತಾರೆ. ಹಾಗಲ್ಲದೆ 3 ಲೋಕಗಳಲ್ಲಿ ಬೇರೆ ಯಾರಿಂದಲೂ ನಿನ್ನನ್ನು ಜಯಿಸಲು ಸಾಧ್ಯವಿಲ್ಲ. ಅಜಿತೋಪಿ ಜಿತಃ. ಅಜಿತ ಅಂತ ಹೇಳಿದ್ರೆ ಯಾರನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲವೋ ಜಿತಃ ಅವರನ್ನು ನಾವು ಗೆಲ್ಲಬಹುದು. ಹೇಗೆ? ಪ್ರೀತಿಯಿಂದ ಮಾತ್ರ. ಯುಧಿಷ್ಠಿರ ಮಹಾರಾಜ ಆ ಪ್ರೀತಿಯನ್ನ ಹೊಂದಿ, ಭಗವಂತನಲ್ಲಿ ಪ್ರೀತಿಯನ್ನ ಹೊಂದಿರುವ ಕಾರಣಕ್ಕಾಗಿ ಅವನು ಭಗವಂತನ ಕೃಪೆಗೆ ಪಾತ್ರನಾಗಿದ್ದಾನೆ. ಭಗವಂತ ಸ್ವತಂತ್ರ, ಅವನಿಗೆ ಸ್ವಯಂ ವಿರಾಟ್ ಪುರುಷ ಅಂತ ಹೇಳ್ತೇವೆ. ಅವನನ್ನ ತಡೆಯುವವರು ಯಾರೂ ಇಲ್ಲ. ಆದ್ರೂ ಕೂಡ ತಾನು ತನ್ನ ಸ್ವಂತ ಇಚ್ಛೆಯಿಂದ ಭಕ್ತರಿಗೆ ಅವನು ಒಲಿಯುತ್ತಾನೆ, ಆ ಭಕ್ತರ ಪ್ರೀತಿಗೆ ಅವನು ಮಣಿಯುತ್ತಾನೆ. ಯುಧಿಷ್ಠಿರ ದುಃಖಿತನಾಗಿದ್ದಾನೆ. ಕಾರಣ ಏನು ಅನ್ನುವುದನ್ನ ತಿಳಿದುಕೊಂಡಂತಹ ಶ್ರೀಕೃಷ್ಣ ಮತ್ತೆ ವೇದವ್ಯಾಸರು ಆತನಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಆದರೆ ಶ್ರೀಕೃಷ್ಣನ ಸಂಕಲ್ಪದ ಮುಖಾಂತರವಾಗಿಯೇ ಆ ಶ್ರೀಕೃಷ್ಣನಾಗಲಿ ಅಥವಾ ವೇದವ್ಯಾಸರ ಉಪದೇಶವಾಗಲಿ ಆತನಿಗೆ ಒಪ್ಪಿಗೆ ಆಗುವುದಿಲ್ಲ. ಆತನು ಮುಂದಕ್ಕೆ ಭೀಷ್ಮಾಚಾರ್ಯರ ಬಳಿಗೆ ಹೋಗ್ತಾನೆ. ಶ್ರೀಕೃಷ್ಣ, ಅರ್ಜುನ
ಭೀಮ ಇತ್ಯಾದಿ ಎಲ್ಲರ ಜೊತೆಗೆ ಸೇರಿಕೊಂಡು ಭೀಷ್ಮಾಚಾರ್ಯರ ಬಳಿಗೆ ಹೋಗ್ತಾರೆ ಅವರೆಲ್ಲರೂ ಕೂಡ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸಿಂಹಾಸನವನ್ನು ರಕ್ಷಣೆ ಮಾಡಿದ್ದು ಭೀಷ್ಮಾಚಾರ್ಯರು. ಆ ಸಿಂಹಾಸನವನ್ನ ಮತ್ತೆ ಏರುವುದಕ್ಕಿಂತ ಮೊದಲು ಆ ಭೀಷ್ಮಾಚಾರ್ಯರ ಆಶೀರ್ವಾದವನ್ನು ಪಡೆಯುವಂತದ್ದು ಅದು ಅವರ ಮುಖ್ಯ ಕರ್ತವ್ಯವಾಗಿರುತ್ತದೆ. ಹಾಗಾಗಿ ಈ ಒಂದು ಮೋಹ ಯುಧಿಷ್ಠಿರ ಮಹಾರಾಜನನ್ನು ಕವಿಯುತ್ತದೆ. ಆ ಮೋಹವನ್ನು ದೂರ ಮಾಡುವ ಕಾರಣಕ್ಕಾಗಿ ಭೀಷ್ಮಾಚಾರ್ಯರು ಉಪದೇಶವನ್ನು ಕೊಡ್ತಾರೆ. ಆ ಉಪದೇಶವು ಕೂಡ ನಮಗೆ ಶ್ರೀಮದ್ ಭಾಗವತದ ರೂಪದಲ್ಲಿ ನಮಗೆ ದೊರಕಿದೆ. 46ನೇ ಶ್ಲೋಕ. ವ್ಯಾಸ ಆದೈ ಈಶ್ವರ ಇಹಾಜ್ಞೈ ಕೃಷ್ಣೇನ ಅದ್ಭುತ ಕರ್ಮಣ ಪ್ರಬೋದಿತೋಪೇತಿಹಾಸೈರ್ನಾಭ್ಯುದತ ಶುಚಾರ್ಪಿತಃ. ರಾಜ ಯುಧಿಷ್ಠಿರನು ತುಂಬಾ ದುಃಖಿತನಾಗಿದ್ದನು. ವ್ಯಾಸರೇ ಮೊದಲಾದ ಮಹರ್ಷಿಗಳು ನೀಡಿದ ಉಪದೇಶದಿಂದಾಗಲಿ ಅತಿಮಾನುಷ ಸಾಹಸಗಳನ್ನು ಮಾಡಿದ ಭಗವಾನ್ ಶ್ರೀಕೃಷ್ಣನ ಮಾತಿನಿಂದಾಗಲಿ ಅಥವಾ ಯಾವುದೇ ಚಾರಿತ್ರಿಕ ಸಾಕ್ಷ್ಯಗಳಿಂದಾಗಲಿ ಅವನು ಸಮಾಧಾನ ಹೊಂದಲಿಲ್ಲ. ಸಾಮಾನ್ಯವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಬಹಳಷ್ಟು ಜನರು ಹತರಾಗಿದ್ದಾರೆ. ಅಷ್ಟೊಂದು ಲಕ್ಷಾಂತರ ಜನ ಹತರಾಗಿದ್ದಾರೆ, ಬಹಳಷ್ಟು ಜನ ಕಣ್ಮರೆಯಾಗಿದ್ದಾರೆ. ಅಂತಹ ಘೋರವಾದಂತಹ ಯುದ್ಧ ಇದು ನನಗೊಬ್ಬನಿಗೋಸ್ಕರ ಆಗಿದೆ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜ ತಿಳ್ಕೊಂಡಿದ್ದಾನೆ. ನನಗೆ ಈ ಒಂದು ರಾಜ್ಯವನ್ನ ಕೊಡುವುದಕ್ಕೋಸ್ಕರ ಇಷ್ಟೆಲ್ಲ ಆಗಿದೆ ಅಂತ ಹೇಳಿ ಆತನು ತಿಳಿದುಕೊಂಡು ದುಃಖಿತನಾಗಿದ್ದಾನೆ. ಆದರೆ ನಿಜವಾಗಿ ಯುಧಿಷ್ಠಿರ ಮಹಾರಾಜ ಇಲ್ಲಿ ತನ್ನ ಕರ್ತವ್ಯವನ್ನ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಧರ್ಮ ಸಂಸ್ಥಾಪನೆಯನ್ನ ಮಾಡಿದ ನಂತರ ಆ ಒಂದು ರಾಜ್ಯಭಾರವನ್ನ ಮಾಡುವ ಮುಖಾಂತರವಾಗಿ ಯುಧಿಷ್ಠಿರ ಮಹಾರಾಜ ಭಗವಂತನ ಭಕ್ತಿ ಸೇವೆಯನ್ನೇ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅವನು ಭಗವಂತನ ಆಜ್ಞೆಗೆ ಅನುಗುಣವಾಗಿಯೇ ಅವನು ಕೆಲಸವನ್ನ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣನು ಭೀಷ್ಮಾಚಾರ್ಯರ ಒಂದು ಮಹಿಮೆಯನ್ನ ತಿಳಿಸ್ಲಿಕ್ಕೆ, ಜಗತ್ತಿಗೆ ಸಾರಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ಹಾಗೆ ಆ ಭೀಷ್ಮಾಚಾರ್ಯರಿಗೆ ತಮ್ಮ ಕೊನೆಯ ಒಂದು ಕ್ಷಣದಲ್ಲಿ, ಸಾವಿನ ಸಂದರ್ಭದಲ್ಲಿ ಆ ಭೀಷ್ಮಾಚಾರ್ಯರಿಗೆ ತಾನು ದರ್ಶನವನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿಯೂ ಭಗವಂತ ಈ ಯುಧಿಷ್ಠಿರ ಮಹಾರಾಜನ ಮುಖಾಂತರವಾಗಿ ಈ ಒಂದು ಮಹತ್ ಕಾರ್ಯವನ್ನ ಮಾಡಿಸ್ತಾ ಇದ್ದಾನೆ. ಆಹ ರಾಜ ಧರ್ಮಸುತಾಶ್ಚಿಂತಯನ್ ಸುಹೃದಾಂ ವಧಂ ಪ್ರಾಕೃತೇನಾತ್ಮನಾ ವಿಪ್ರಾ ಸ್ನೇಹ ಮೋಹವಶಂ ಗತಃ. ಧರ್ಮನ ಮಗನಾದ ಯುಧಿಷ್ಠಿರ ಮಹಾರಾಜನು ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಪ್ರಾಪಂಚಿಕನಂತೆ ತನ್ನ ಗೆಳೆಯರ ಸಾವಿನ ದುಃಖದಿಂದ ವಿಹ್ವಲನಾಗಿ ದುಃಖಿಸುತ್ತಿದ್ದನು. ಓ ಋಷಿಗಳೇ, ಮೋಹವಶನಾದ ಅವನು ಮಾತನಾಡಲು ತೊಡಗಿದನು. ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ಅಹೋ ಮೇ ಪಶ್ಯತಾ ಜ್ಞಾನಂ ಹೃದಯ ರೂಢಂ ದುರಾತ್ಮನಃ ಪಾರಕ್ಯೈಸೈವ ದೇಹಸ್ಯ ಬಂಧೋ ಮೇ ಅಕ್ಷಿಣೌರ್ಹತ. ರಾಜ ಯುಧಿಷ್ಠಿರನು ಹೀಗೆ ಹೇಳಿದನು, ಅಯ್ಯೋ ನನ್ನ ಅದೃಷ್ಟವೇ, ನಾನೊಬ್ಬ ಮಹಾಪಾಪಿ. ಅಜ್ಞಾನದಿಂದ ತುಂಬಿ ಹೋಗಿರುವ ಈ ನನ್ನ ಹೃದಯವನ್ನು ಒಮ್ಮೆ ನೋಡು. ಅಂತಿಮವಾಗಿ ಇತರರಿಗಾಗಿ ಇರುವ ಈ ಶರೀರವು ಅನೇಕಾನೇಕ ಅಕ್ಷೋಹಿಣಿ ಸೈನಿಕರನ್ನು ಕೊಂದಿವೆ. ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಈ ಒಂದು ಮಹಾಭಾರತ ಯುದ್ಧದಲ್ಲಿ ನಾಶವಾಗಿದೆ. ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿದ್ರೆ ಅದು 21,870 ರಥಗಳು, ಅಷ್ಟೇ ಆನೆಗಳು, ಮತ್ತೆ ಅದರ 1,09,650 ಪದಾತಿ ಬಲ ಹಾಗೂ 65,600 ಅಶ್ವದಳ, ಇವುಗಳೆಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿದ್ರೆ ಒಂದು ಅಕ್ಷೋಹಿಣಿ ಸೈನ್ಯ. ಅದು ಬಹಳ ದೊಡ್ಡದು. ಅದರ 18 ಪಟ್ಟು ಏನಿದೆ ಅದು ಅಷ್ಟು ಕೂಡ ನಾಶವಾಗಿ ಹೋಗಿದೆ ಈ ಒಂದು ಮಹಾಭಾರತ ಯುದ್ಧದಲ್ಲಿ. ಅದರಿಂದ ನಾನೊಬ್ಬ ಮಹಾಪಾಪಿ ಅಂತ ಹೇಳಿ ಇಲ್ಲಿ ಯುಧಿಷ್ಠಿರ ಮಹಾರಾಜ ತಿಳಿಸ್ತಾ ಇದ್ದಾನೆ. ಬಾಲದ್ವಿಜ ಸುಹೃನ್ ಮಿತ್ರ ಪಿತೃಭ್ರಾತೃ ಗುರು ದ್ರುಹ ನಮೇ ಸ್ಯಾನ್ನಿರಹಯಾನ್ ಅಕ್ಷಯೋ ಯಪಿ ವರ್ಷಾಯುತಾಯುತೈ. ನಾನು ಅನೇಕ ಬಾಲಕರನ್ನು, ಬ್ರಾಹ್ಮಣರನ್ನು, ಹಿತೈಷಿಗಳನ್ನು, ಮಿತ್ರರನ್ನು, ಪಿತೃಗಳನ್ನು, ಉಪದೇಶಕರನ್ನು, ಸಹೋದರರನ್ನು ಕೊಂದಿದ್ದೇನೆ. ಲಕ್ಷ ಲಕ್ಷ ವರ್ಷಗಳ ಕಾಲ ಬದುಕಿದರೂ ನಾನು ಮಾಡಿರುವ ಪಾಪದಿಂದ, ನನಗಾಗಿ ಕಾದಿರುವ ನರಕದಿಂದ ಮುಕ್ತನಾಗಲು ನನಗೆ ಸಾಧ್ಯವೇ ಇಲ್ಲ. ಎಲ್ಲ
ಸಮಸ್ಯೆಗಳಿಗೂ ಕೂಡ ಯುಧಿಷ್ಠಿರ ಮಹಾರಾಜ ತಾನೇ ಕಾರಣ ಅಂತೇಳಿ ತಾನು ಜವಾಬ್ದಾರಿಯನ್ನ ವಹಿಸಿಕೊಳ್ತಾ ಇದ್ದಾನೆ. ಈ ಪಾಪವನ್ನ ಕಳೆಯುವುದು ಅದು ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಯುಧಿಷ್ಠಿರ ಮಹಾರಾಜನ ಮಾತಾಗಿದೆ. ನೈನೋ ರಾಜ್ಞಾ ಪ್ರಜಾ ಭರ್ತು ಧರ್ಮ ಯುದ್ಧೇ ವಧೋದ್ವಿಷಾಂ ಇತಿ ಮೇನತು ಬೋಧಾಯ ಕಲ್ಪತೆ ಶಾಸನಂ ವಚಃ. ಪ್ರಜಾಪಾಲನೆ ಮಾಡುತ್ತಿರುವ ರಾಜನು ಯೋಗ್ಯ ಕಾರಣಕ್ಕಾಗಿ ಯುದ್ಧ ಮಾಡಿದರೆ ಅದು ಪಾಪವಲ್ಲ. ಆದರೆ ಈ ಕಟ್ಟಳೆಯು ನನಗೆ ಅನ್ವಯವಾಗುವುದಿಲ್ಲ. ಒಬ್ಬ ಕ್ಷತ್ರಿಯ ರಾಜ ತನ್ನ ರಾಜ್ಯದಲ್ಲಿ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿದ್ರೆ ನ್ಯಾಯವನ್ನ ಮತ್ತೆ ಸ್ಥಾಪಿಸ್ಲಿಕ್ಕೋಸ್ಕರ ಮಾಡುವಂತಹ ಹಿಂಸೆ ಏನಿದೆ ಅದು ಪಾಪ ರಹಿತವಾಗಿರ್ತದೆ. ಯಾಕಂದ್ರೆ ಅವನು ಸ್ವಾರ್ಥದಲ್ಲಿ ಅದನ್ನ ಮಾಡ್ತಾ ಇಲ್ಲ, ಜನರ ಕಲ್ಯಾಣಕ್ಕೋಸ್ಕರ ಯಾರು ದುಷ್ಟರಿದ್ದಾರೋ ಅವರನ್ನ ಶಿಕ್ಷಿಸ್ತಾ ಇದ್ದಾನೆ, ಅದು ಪುಣ್ಯ ಕಾರ್ಯವೇ ಆಗ್ತದೆ. ಆದ್ರೆ ಇಲ್ಲಿ ತಾನು ಮಾಡಿದ್ದು ಆ ರೀತಿಯಾದ ಕಾರ್ಯ ಅಲ್ಲ ಅಂತೇಳಿ ಯುಧಿಷ್ಠಿರ ಮಹಾರಾಜ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮಾಡಿದ್ದೇನೆ. ಸ್ತ್ರೀಣಾಂ ಮದ್ದತ ಬಂಧೂನಾಂ ದ್ರೋಹೋ ಯೋಸಾ ವಿಹೋತ್ತಿತಃ ಕರ್ಮಭಿರ್ಗೃಹ ಮೇಧೀಯೈರ್ನಾಮ ನಾಹಂ ಕಲ್ಪೋ ವ್ಯಪೋಹಿತುಂ. ನಾನು ಸ್ತ್ರೀಯರ ಅನೇಕ ಬಂಧು ಬಾಂಧವರನ್ನು ಕೊಂದಿದ್ದೇನೆ. ಅವರ ದ್ವೇಷಕ್ಕೆ ನಾನು ಎಷ್ಟು ಪಾತ್ರನಾಗಿದ್ದೇನೆಂದರೆ ಲೋಕ ಕಲ್ಯಾಣ ಕಾರ್ಯಕ್ರಮಗಳಿಂದ ಅದನ್ನು ಪರಿಹರಿಸಲು ಸಾಧ್ಯವಿಲ್ಲ. ಪಾಪವನ್ನ ಪುಣ್ಯದಿಂದ ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪಾಪ ಮಾಡಿರ್ತಾರೋ ಅದನ್ನ ಪಾಪಕ್ಕೆ ಫಲವನ್ನ ಅನುಭವಿಸಿಯೇ ತೀರಿಸ್ಬೇಕು. ನಾನು ತುಂಬಾ ಪುಣ್ಯ ಕಾರ್ಯವನ್ನ ಮಾಡಿದ್ದೇನೆ, ಅದರಿಂದ ನನ್ನ ಪಾಪಗಳೆಲ್ಲ ನಾಶವಾಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ ಪ್ರಕಾರ ಭಕ್ತಿ ಸೇವೆ ಪುಣ್ಯ ಮತ್ತೆ ಪಾಪ ಎರಡನ್ನೂ ಕೂಡ ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಹಾಗೆ ಕರ್ಮಾಣಿ ನಿರ್ದಹತಿ ಕಿಂತುಚ ಭಕ್ತಿ ಭಾಜಾಮ್ ಅಂತ ಹೇಳ್ತಾರೆ ಬ್ರಹ್ಮ ಸಂಹಿತೆಯಲ್ಲಿ. ಎಲ್ಲ ರೀತಿಯಾದಂತಹ ಕರ್ಮವನ್ನು ಕೂಡ ನಷ್ಟ ಮಾಡುವಂತಹ ಶಕ್ತಿ ಇರುವಂತದ್ದು ಭಗವಂತನ ಭಕ್ತಿ ಸೇವೆಗೆ ಮಾತ್ರ. ಇಲ್ಲಿ ಯುಧಿಷ್ಠಿರ ಮಹಾರಾಜ ಹೇಳುದು, ನಾನು ಬರೀ ಒಂದು ಪುಣ್ಯ ಕಾರ್ಯವನ್ನ ಮಾಡ್ತಾ ಹೋದ ಹಾಗೆ ನನ್ನ ಪಾಪಗಳು ನಾಶವಾಗುವುದಿಲ್ಲ, ಇದನ್ನು ನಾನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾ ಪಂಕೇನ ಪಂಕಾಂಭಾ ಸುರಯಾವಾಸುರಾಕೃತಂ ಭೂತಹತ್ಯಾಂ ತಥೈವೈಕಾಂ ನ ಯಜ್ಞೈರ್ಮಾಷ್ಟುಂ ಅರ್ಹತಿ. ಉದಾಹರಣೆಯನ್ನು ಕೊಟ್ಟು ವಿವರಿಸ್ತಾ ಹೇಗೆ ಮಣ್ಣಿನಿಂದ ರಾಡಿ ನೀರನ್ನು ಶೋಧಿಸಲು ಸಾಧ್ಯವಿಲ್ಲವೋ, ಹೇಗೆ ಮದ್ಯದಿಂದ ಮದ್ಯದ ಪಾತ್ರೆಯನ್ನು ಶುಚಿಗೊಳಿಸಲು ಸಾಧ್ಯವಿಲ್ಲವೋ, ಹಾಗೆ ಪ್ರಾಣಿ ಬಲಿಯಿಂದ ಮಾನವ ಹತ್ಯೆಯ ಪಾಪವನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಈಗ ಕೆಸರನ್ನ ಮಣ್ಣಿನಿಂದ ಶುದ್ಧಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಮದ್ಯವನ್ನ ಉಪಯೋಗಿಸಿ ಮದ್ಯದ ಪಾತ್ರೆಯನ್ನ ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅದು ಇನ್ನಷ್ಟು ಕೊಳಕಾಗುತ್ತದೆ. ಹಾಗೆಯೇ ಪ್ರಾಣಿ ಬಲಿ ಅಥವಾ ಯಜ್ಞ ಯಾಗ ಇತ್ಯಾದಿಗಳನ್ನ ಮಾಡುವುದರಿಂದ ನಾನು ನನ್ನ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜ ತನ್ನ ಒಂದು ಪರಿಸ್ಥಿತಿಗೆ ಮೋಹವನ್ನ ಹೊಂದಿದಂತಹ ಯುಧಿಷ್ಠಿರ ಮಹಾರಾಜ ಅಳ್ತಾ ಇದ್ದಾನೆ. ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಮುಂದಕ್ಕೆ ಏನು ಅಂತ ಹೇಳಿ ಯುಧಿಷ್ಠಿರ ಮಹಾರಾಜನಿಗೆ ಸಾಂತ್ವನವನ್ನು ಕೊಡ್ತಾನೆ. ಹೇಗೆ ಅವರೆಲ್ಲರೂ ಕೂಡ ಭೀಷ್ಮಾಚಾರ್ಯರ ಬಳಿಗೆ ಹೋಗ್ತಾರೆ. ಭೀಷ್ಮಾಚಾರ್ಯರು ಯುಧಿಷ್ಠಿರ ಮಹಾರಾಜನಿಗೆ ಯಾವ ರೀತಿಯಾಗಿ ಬೋಧನೆಯನ್ನ ಮಾಡ್ತಾನೆ, ಈ ಎಲ್ಲ ವಿಚಾರಗಳನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ನಾನು ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜಯ. ಧನ್ಯವಾದ. ಹರೇ ಕೃಷ್ಣ.